ಹಲೋ ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಈಗಾಗಲೇ ನಾವು ಹಿಂದಿನ ತರಗತಿಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಕನ್ನಡ ಮಾಧ್ಯಮದ ವಿಜ್ಞಾನದ 6ನೇ ತರಗತಿಯ ಕನ್ನಡ ಮಾಧ್ಯಮದ ವಿಜ್ಞಾನವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಓದುವಂಥದ್ದು 8ನೇ ಅಧ್ಯಾಯ, ಅದು ದೇಹದ ಚಲನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ನಾನು ಶಿವರುದ್ರ ಸಾಲಿಮಠ್, ತಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಆತ್ಮೀಯ ಸ್ವಾಗತವನ್ನು ನಾನು ಕೋರ್ತೇನೆ. ಇವತ್ತಿನ ಪಾಠದ ಹೆಸರು ಅಥವಾ ಅಧ್ಯಾಯದ ಹೆಸರು ಏನು? ದೇಹದ ಚಲನೆಗಳು. ದೇಹದ ಚಲನೆಗಳಂದ್ರೆ ಏನು? ದೇಹದ ಚಲನೆಗಳಂದ್ರೆ ಯಾವುದೇ ಒಂದು ಜೀವಿಯ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿರೋದು ಏನೋ ಒಂದು ಚಲನೆಯ ಒಂದು ಏನೋ ಅದರದ ಗುಣಲಕ್ಷಣ ಆಗಿರ್ತದೆ. ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಜೀವಿ ಸಾಕ್ತು ಅಂದರೆ, ಒಂದು ಕಾಲದೊಂದಿಗೆ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಆಯಿತು ಅಂದರೆ ಅದನ್ನು ನಾವೇನಂತೇಳಿ ಕರಿತೀವಿ? ಚಲನೆ ಅಂತೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ಲು ನಡೆಯುವುದು, ಓಡುವುದು, ಹಾರುವುದು, ನಗೆಯುವುದು ಇತ್ಯಾದಿ ಇವೆಲ್ಲವೂ ಕೂಡ ಏನಾಗ್ತದೆ? ಚಲನೆಯೇ ಆಗಿರ್ತದೆ ಅಂತಕ್ಕಂಥದ್ದು. ಎಲ್ಲ ಚಲನೆಯು ಎಲ್ಲ ಪ್ರಾಣಿಗಳಲ್ಲಿ ಒಂದೇ ಆಗಿರ್ತದೆ ಇರೋಂಗಿಲ್ಲ. ನೋಡ್ರಿ, ಚಲನೆ ಎಲ್ಲ ಪ್ರಾಣಿಗಳಲ್ಲಿ ಒಂದೇ ಥರ ಆಗಿರೋದಿಲ್ಲ. ಕೆಲವು ಪ್ರಾಣಿಗಳು ನಡೆಯುತ್ತವೆ. ಫಾರ್ ಎಕ್ಸಾಂಪಲ್ ಮನುಷ್ಯ ಏನು ಮಾಡ್ತಾನೆ? ನಡೆಯುತ್ತಾನೆ. ಹಾವು ಹರಿದಾಡುತ್ತದೆ, ಮೀನು ಈಜಾಡ್ತದೆ. ಹೀಗಾಗಿ ಚಲನೆ ಏನಾಗ್ತದೆ? ಒಂದೇ ರೀತಿಯಾಗಿ ಇರುವುದಿಲ್ಲ. ಇನ್ನು ಮಾನವನ ದೇಹ ಮತ್ತು ಚಲನೆಗಳ ಬಗ್ಗೆ ನಾವು ಏನು ಮಾಡ್ತೀವಿ? ಈ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಮಾನವನ ದೇಹ ಮತ್ತು ಚಲನೆ ಏನು? ಮಾನವನ ದೇಹ ಮತ್ತು ಚಲನೆಗೆ ಅವಶ್ಯವಾಗಿರ್ತಕ್ಕಂಥ ಒಂದು ಏನು ಅಂಗಗಳು ಯಾವುವು ಅಥವಾ ಒಂದಿಷ್ಟು ಭಾಗಗಳು ಯಾವುವು ದೇಹದ? ಅಂದರೆ ಒಂದು ಕೀಲುಗಳು ಅಥವಾ ಸಂಧಿಗಳು. ಅದನ್ನೇ ಇಂಗ್ಲೀಷಲ್ಲಿ ಜಾಯಿಂಟ್ಸ್ ಅಂತ ಹೇಳಿ ನಾವೇನು ಮಾಡ್ತೀವಿ? ಕರಿತೀವಿ. ಹಾಗಾದರೆ ಜಾಯಿಂಟ್ಸ್ ಅಥವಾ ಕೀಲುಗಳಂದ್ರೇನು? ನೋಡ್ರಿ, ನಮ್ಮ ದೇಹದ ಎರಡು ಭಾಗಗಳು ಒಟ್ಟಿಗೆ ಸೇರುವ ಜಾಗಕ್ಕೆ ನಾವೇನಂತ ಹೇಳ್ತೀವಿ? ಕೀಲುಗಳು ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಭಾಗ ದೇಹದ್ದು, ಇನ್ನೊಂದು ಭಾಗ ದೇಹದ್ದು. ಇಲ್ಲಿ ಸೇರಿಕೊಳ್ಳುವಂಥ ಈ ಒಂದು ಭಾಗಕ್ಕೆ ನಾವೇನಂತ ಹೇಳ್ತೀವಿ? ನಾವು ಸಂಧಿಗಳು ಅಥವಾ ಜಾಯಿಂಟ್ಸ್ ಅಥವಾ ಕೀಲುಗಳು ಅಂತ ಹೇಳಿ ಅಂದ್ಬಿಟ್ಟು ನಾವು ಅದನ್ನು ಕರಿತೀವಿ. ಈ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಾ, ನಮ್ಮ ದೇಹದಲ್ಲಿ ಹಲವಾರು ಸಂಧಿಗಳಿದ್ದಾವೆ, ಹಲವಾರು ಕೀಲುಗಳಿದ್ದಾವೆ. ಕೀಲುಗಳು ಮತ್ತು ಮೂಳೆಗಳಿಗೆ ನೀವು ಡಿಫ್ರೆನ್ಸ್ ಗೊತ್ತಾಗಬೇಕು. ಬಹಳ ಜನ ಕೀಲುಗಳನ್ನೇ ಮೂಳೆಗಳಂತ ಅನ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಎರಡು ರಾಂಗು. ಕೀಲುಗಳು ಬೇರೆ ಆಗಿರ್ತವೆ ಮತ್ತು ಮೂಳೆಗಳು ಬೇರೆ ಆಗಿರ್ತವೆ. ಕೀಲುಗಳಂದ್ರೆ ಎರಡು ಭಾಗಗಳಿರ್ತಾವಲ್ಲ, ಎರಡು ಭಾಗಗಳನ್ನು ಸೇರಿಕೊಳ್ಳುವಂಥ ಆ ಒಂದು ಭಾಗಕ್ಕೆ ಏನಂತ ಹೇಳ್ತಾರೆ? ಕರೀತಾರೆ ಕೀಲುಗಳು ಅಥವಾ ಸಂಧಿಗಳು. ನಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ಕೀಲುಗಳು ನೋಡ್ರಿ. ಪಯೋಟು, ಹಿಂಗು, ಇಲ್ಲಿ ನೋಡ್ರಿ ಸ್ಯಾಡಲ್ಲು, ಇಲ್ಲಿರ್ತಕ್ಕಂಥ ಎಲ್ಲ ಭಾಗಗಳು ಏನಾಗಿರ್ತವೆ? ಎಲ್ಲವೂ ಎರಡು ಭಾಗಗಳು ಒಟ್ಟಿಗೆ ಸೇರ್ಬಿಟ್ಟು ಏನಾಗ್ತವೆ? ಅಲ್ಲೊಂದು ಜೋಡಣೆ ಆಗ್ತದೆ. ಅದನ್ನು ನಾವೇನಂತ ಹೇಳ್ತೀವಿ? ಕೀಲುಗಳು ಅಥವಾ ಸಂದುಗಳು ಅಂಥೇಳಿ ನಾವು ಕರಿತೀವಿ. ಇನ್ನೊಂದೇನೆಂದರೆ, ಗಟ್ಟಿಯಾಗಿರ್ತಕ್ಕಂತಹ ಮೂಳೆಗಳು ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ? ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಗಟ್ಟಿಯಾಗಿರ್ತಕ್ಕಂಥ ಮೂಳೆಗಳನ್ನು ಬಗ್ಗಿಸಲು ಸಾಧ್ಯ ಇಲ್ಲ. ಆದರೆ ಈ ಮೂಳೆಗಳ ಸೇರುವ ಸ್ಥಳ ಮಾತ್ರ ನಾವೇನು ಮಾಡ್ಬೋದು? ಬಾಗಿಸ್ಬೋದು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಕೀಲುಗಳು ನೋಡ್ರಿ, ಅದರಲ್ಲಿ ಬರೋದು ಒಂದೇದು ಇಲ್ಲಿದೆ ನೋಡ್ರಿ, ಗೋಲ ಮತ್ತು ಗುಳಿ ಕೀಲುಗಳು. ಇದು ಎದಕ್ಕೆ ಸಹಾಯಕ ಆಗ್ತಂದ್ರೆ, ಒಂದು ಕೀಲು ಇರುತ್ತಲ್ಲ, ಈ ಕೀಲು ಎಲ್ಲ ದಿಕ್ಕುಗಳಲ್ಲಿ ಚಲನೆ ಮಾಡಲಿಕ್ಕೆ ಏನಾಗ್ತದೆ? ಈ ಗೋಲ ಮತ್ತು ಗುಳಿ ಕೀಲುಗಳ ನಮಗೆ ಏನಾಗ್ತದೆ? ಹೆಲ್ಪ್ ಆಗ್ತದೆ. ಉದಾಹರಣೆಗೆ ತೋಳು ಮತ್ತು ಈ ಭುಜದಲ್ಲಿರ್ತಕ್ಕಂಥ ನಮ್ಮ ಕೈಯನ್ನು ಹೆಂಗೆ ಬೇಕಂತ ತಿರುಗಿಸ್ತೀವಲ್ಲ ನಾವು, ಆ ರೀತಿ ತಿರುಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಕೀಲುಗಳು ಯಾವ್ಯಾವ ಅಂದರೆ ಗೋಲ ಮತ್ತು ಗುಳಿ ಕೀಲುಗಳು. ಇಲ್ಲಿ ನೋಡ್ರಿ, ಗೋಲ ಮತ್ತು ಗುಳಿ ಕೀಲುಗಳು. ಇದು ಗೋಲ ಕೀಲ ಆಗಿರ್ತದೆ. ಇದು ನೋಡ್ರಿ, ಗೋಲ ಮತ್ತು ಗುಳಿ ಕೀಲುಗಳು. ಇದು ತೊಡೆಯ ಮೂಳೆ, ಇದು ಸೊಂಟದ ಮೂಳೆ. ಇವೆರಡೂ ಸೇರ್ತದ ಈ ಜಾಗದಲ್ಲಿ ಏನಿರ್ತಂದ್ರೆ ಗೋಲ ಮತ್ತು ಗುಳಿ ಕೀಲುಗಳು ಇರ್ತವೆ. ಇನ್ನು ಒಂದು ತಿರುಗಾಣಿ ಕೀಲು, ಒಂದೇನು? ತಿರುಗಾಣಿ ಕೀಲು. ಹಂಗಂದ್ರೇನು? ನೋಡ್ರಿ, ಇದು ಸಿಲಿಂಡರ್ ಆಕಾರದ ಮೂಳೆ ಉಂಗುರ ಆಕೃತಿಯಲ್ಲಿರ್ತದೆ. ಏನಾಗಿರ್ತದೆ? ಸಿಲಿಂಡರ್ ಆಕಾರದಲ್ಲಿ ಏನಾಗಿರ್ತದೆ? ಒಂದು ಉಂಗುರ ಆಕಾರದಲ್ಲಿ ಏನಾಗಿರ್ತದೆ? ಇದು ತಿರುಗಾಣಿ ಕೀಲು ಇರ್ತದೆ. ಇದು ನೋಡ್ತೀರಿ, ಇಲ್ಲಿ ಕಾಣಿಸ್ತಿಲ್ಲ? ಏನು ಹೇಳ್ತಾರೆ? ಇದು ಬುರುಡೆ ಮತ್ತು ಇದು ಕುತ್ತಿಗೆ. ಇದನ್ನೆರಡರಲ್ಲಿ ಇಲ್ಲಿ ಏನಾಗ್ತದೆ? ಅದು ಒಂದು ಕೀಲು ಇರ್ತದೆ. ಅದನ್ನು ನಾವೇನಂತ ಹೇಳ್ತೀವಿ? ನಾವು ತಿರುಗಾಣಿ ಕೀಲು ಅಂತೇಳಿ ಕರಿತೀವಿ. ನೋಡ್ರಿ, ಇದು ಎಲ್ಲಿರ್ತದೆ? ನಮ್ಮ ಕುತ್ತಿಗೆ ಮತ್ತು ತಲೆ ಎಲ್ಲಿ ಸೇರ್ತದೋ ಆ ಜಾಗದಲ್ಲಿ ಏನಾಗ್ತದೆ? ತಿರುಗಾಣಿ ಕೀಲನ್ನು ನಾವು ಕಂಡು ಬರ್ತದೆ ಅಂತ ಹೇಳ್ಬೋದು. ಬಹಳ ಎಕ್ಸಾಮ್ಸ್ ಅಲ್ಲಿ ಇದು ಕೇಳಿದ್ದಾರೆ.
ನಮ್ಮ ಕುತ್ತಿಗೆ ಮತ್ತು ತಲೆಯನ್ನು ಸೇರುವಂತಹ ಜಾಗದಲ್ಲಿರ್ತಕ್ಕಂಥ ಕೀಲು ಯಾವ ಅಂತ ಕೇಳ್ತಾರೆ. ಅದು ಯಾವುದಾಗಿರ್ತದೆ? ತಿರುಗಾಣಿ ಕೀಲು. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಇಂಪಾರ್ಟೆಂಟ್ ಕ್ವಶನ್ ಬಹಳ ಸಲ ಕೇಳಿದ್ದಾನೆ. ನಮ್ಮ ಕುತ್ತಿಗೆ ಮತ್ತು ತಲೆಯನ್ನು ಸೇರುವ ಜಾಗದಲ್ಲಿರ್ತಕ್ಕಂತಹ ಕೀಲು ಯಾವುದು ಅಂತ ಕೇಳಿದ್ರೆ ಅದನ್ನೇನು ಹೇಳಬೇಕು? ತಿರುಗಾಣಿ ಕೀಲು, ಅಥವಾ ಇಂಗ್ಲಿಷಲ್ಲಿ ಕೊಟ್ಟಿದ್ರವ ಪೈವೋಟಲ್ ಜಾಯಿಂಟ್ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಇದು ಎದಕ್ಕೆ ಹೆಲ್ಪ್ ಆಗ್ತದೆ? ದ ಯೂಸ್ ಆಫ್ ದಿಸ್ ಪೈವೋಟಲ್ ಜಾಯಿಂಟ್ ಈಸ್, ನಮ್ಮ ತಲೆ ಏನಿರ್ತದ, ತಲೆಯನ್ನು ನಾವು ಮುಂದಕ್ಕೆ ಮತ್ತು ಹಿಂದಕ್ಕೆ ಅಥವಾ ಎಡಕ್ಕೆ ಬಲಕ್ಕೆ, ನೋಡ್ರಿ ಹಿಂಗೆ ಎಡಕ್ಕೆ ಮತ್ತು ಬಲಕ್ಕೆ ಮತ್ತು ಮುಂದೆ ಮತ್ತು ಹಿಂದೆ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಕ್ಕೆ ಆಗಿರ್ತಕ್ಕಂಥ ಕೀಲು ಯಾವುದದು? ತಿರುಗಾಣಿ ಕೀಲಾಗಿರ್ತದೆ. ಇನ್ನು ಒಂದು ತಿರುಗಾಣಿ ಕೀಲು ಅಂದ್ರೆ ಹೆಂಗಿರ್ತದೆ ಅಂದರೆ, ಒಂದು ಸಿಲಿಂಡರ್ ಇರ್ತದೆ. ಆ ಸಿಲಿಂಡರ್ ಒಳಗಡೆ ಏನಾಗಿರ್ತದೆ ಅಂದರೆ ಒಂದು ತಿರುಗಾಣಿ ಕೀಲು ಟೈಪ್ ಏನಾಗಿರ್ತದೆ, ಇಲ್ಲಿ ಉಂಗುರ ಆಕೃತಿ ಇರ್ತದೆ. ಈ ಉಂಗುರ ಆಕೃತಿ ಇರೋದ್ರಿಂದ ಏನಾಗ್ತದೆ, ಅದು ಯಾವ ಡೈರೆಕ್ಷನಲ್ಲಿ ಕೂಡ ಏನು ಮಾಡ್ಬೋದು, ಅದನ್ನು ನಾವು ತಿರುಗಿಸಬಹುದು. ಅದು ಅದರ ಉಪಯೋಗಕ್ಕೆ ಹೆಲ್ಪ್ ಆಗ್ತದೆ. ಇದು ತಿರುಗಾಣಿ ಕೀಲು. ಇನ್ನು ಮುಂದೆ ಬರೋದು ಬೀಜಾಗರಿ ಕೀಲು. ಯಾವುದು? ಬೀಜಾಗರಿ ಕೀಲು. ಬೀಜಾಗರಿ ಕೀಲು ಅಂದ್ರೆ ಏನು ನೋಡ್ರಿ, ಬಾಗಿಲಿನಂತೆ ಹಿಂದೆ ಮುಂದೆ ಚಲಿಸುವಂತೆ ಮಾಡುವ ಕೀಲುಗಳು. ಇಲ್ಲಿ ತಿರುಗಿಸ್ಲಿಕ್ಕಾಗೋದಿಲ್ಲ, ಇಲ್ಲಿ ಸುತ್ತಲನ್ನು ತಿರುಗಿಸ್ಲಿಕ್ಕಾಗೋದಿಲ್ಲ. ಆದರೆ ಬಾಗಿಲಿನಂತೆ ಹಿಂದೆ ಮತ್ತೆ ಮುಂದೆ, ಬಾಗಿಲು ಹೇಗಿರ್ತದೆ ಹೀಗೆ ಇರ್ತದ, ಅದ್ರ ನಾರ್ಮಲ್ ಆಗೋದು ಏನಾಗ್ತದೆ, ಹಿಂದೆ ಮತ್ತೆ ಮುಂದೆ ಚಲಿಸ್ತದ. ಆ ರೀತಿ ಇರ್ತಕ್ಕಂತಹ ಉಪಯೋಗಕ್ಕಾಗಿರ್ತಕ್ಕಂಥ ಕೀಲುಗಳು ಇವು ಯಾವ್ಯಾವ ಅಂದರೆ, ಒಂದು ನೋಡ್ರಿ ಬೀಜಾಗರಿ ಕೀಲಿಗಳು ಉದಾಹರಣೆ ಇಲ್ಲಿ ಕೊಟ್ಟಾರ, ಎಲ್ಬೋ ಕೊಟ್ಟಾರ ಇಲ್ಲಿ. ಅಂದರೆ ನಮ್ಮ ಮೊಳಕೈಲಿ, ನಮ್ಮ ಮೊಳಕೈ ಇದೆಯಲ್ಲ, ಮೊಳಕೈಲನ್ನು ಹಿಂಗೆ ಸುತ್ತ ಹಾಕ್ಲಿಕ್ಕಾಗೋದಿಲ್ಲ. ಬಟ್ ಅದನ್ನ ಏನು ಮಾಡ್ಬೋದು ನಾವು, ಮುಂದೆ ಮತ್ತೆ ಹಿಂದೆ ಅಷ್ಟೇ ಅದನ್ನ ಏನು ಮಾಡ್ಬೋದು, ಚಲಿಸಬಹುದು. ಅಂತಹ ಕೀಲುಗಳಿಗೆ ನಾವೇನಂತ ಕರಿತೀವಿ, ನಾವು ಬೀಜಾಗರಿ ಕೀಲು ಅಂಥೇಳಿ ಕರಿತೀವಿ. ಮೊಣಕಾಲಿನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮೊಣಕೈ ಅಂದರೆ ಮೊಣಕೈ ಮತ್ತು ಮೊಣಕಾಲು, ಈ ಥರ ಇಲ್ಲಿ ಕಂಡು ಬರತಕ್ಕಂಥ ಕೀಲುಗಳು ಬೀಜಾಗರಿ ಇನ್ ಜಾಯಿಂಟ್ ಅಂತೇಳಿ ಕರಿತೀವಿ. ಇನ್ನು ಸ್ಥಿರ ಕೀಲುಗಳು ಯಾವುದು? ಸ್ಥಿರ, ಹೆಸರಲ್ಲೇ ಇದೆ ನೋಡಿ, ಸ್ಥಿರ. ಸ್ಥಿರ ಅಂದರೆ ಫಿಕ್ಸ್ಡ್ ಜಾಯಿಂಟ್ಸ್, ಫಿಕ್ಸ್. ಇವು ಚೇಂಜ್ ಆಗಲ್ಲ ಅಥವಾ ಚಲನೆ ಏನಾಗಲ್ಲ, ಅದರದ್ದು ಆಗೋದಿಲ್ಲ. ಏನಪ್ಪ ಅಂದರೆ, ಯಾವ ಕೀಲುಗಳ ಬಳಿ ಅಂದರೆ ಮೂಳೆಗಳಿರ್ತಾವಲ್ಲ, ಚಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇರ್ತಾವೋ ಅಂಥ ಕೀಲುಗಳಿಗೆ ನಾವೇನಂತ ಹೇಳಿ ಕರಿತೀವಿ? ಸ್ಥಿರ ಕೀಲುಗಳಂತ ಹೇಳಿಬಿಟ್ಟು ನಾವು ಕರಿತೀವಿ. ಉದಾಹರಣೆ ಯಾವ್ದು ನೋಡ್ರಿ, ಈ ಬಾಯಿಯದಲ್ಲ, ಬಾಯಿ ಮೇಲೆ ಇರ್ತಕ್ಕಂಥ ಮೇಲ್ದವಡೆ ಇದೆ, ಹೌದಾ? ನೋಡ್ರಿ, ಈ ಬಾಯಿ ಮೇಲೆ ಇರ್ತಕ್ಕಂಥ ಬಾಯಿ ಮೇಲ್ದವಡೆ ಮತ್ತು ತಲೆ ಉಳಿದ ಭಾಗದ ಮಧ್ಯೆ ಒಂದು ಕೀಲಿದೆ. ಅದೇ ಏನು? ಈ ಸ್ಥಿರ ಕೀಲು. ನಮ್ಮ ತಲೆಯಲ್ಲಿರ್ತಕ್ಕಂಥ ಮೂಳೆಗಳ ನಡುವೆ ಏನಾಗ್ತದೆ, ಹಲವಾರು ಕೀಲುಗಳನ್ನು ನಾವೇನು ಮಾಡ್ತೀವಿ, ಓದಿದ್ದೀವಿ. ಆದರೆ ಯಾವ ಕೀಲುಗಳು ಚಲಿಸ್ಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ನಾವು ಅಂತೀವೋ ಅಂಥ ಕೀಲುಗಳನ್ನ ನಾವೇನು ಹೇಳ್ತೀವಿ, ಇನ್ನು ಸ್ಥಿರ ಕೀಲುಗಳು ಅಂತ ಹೇಳ್ಬಿಟ್ಟು, ಅಥವಾ ಫಿಕ್ಸ್ಡ್ ಜಾಯಿಂಟ್ಸ್ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಕರಿತೀವಿ. ಉದಾಹರಣೆಗೆ ಇಲ್ಲಿ ಚಿತ್ರದಲ್ಲಿದೆ ನೋಡ್ರಿ, ಫಿಕ್ಸ್ಡ್ ಜಾಯಿಂಟ್ಸು ಏನು, ಕೊರೋನಿಯಲ್ ಸಲ್ಚರು, ಲ್ಯಾಂಬೋನಾಯ್ಡು ಮತ್ತು ಸಿಕ್ಕೋಮಸ್, ಇವೆಲ್ಲವೂ ಏನಂದರೆ ಸ್ಥಿರ. ಇವ್ಯಾವು ಏನಾಗಲ್ಲ, ಚಲಿಸೋದಿಲ್ಲ, ಅವು ಸ್ಥಿರವಾಗಿರ್ತವೆ. ಯಾವ ಚಲಿಸ್ತವೋ ಏನಾಗ್ತವೆ, ಹಲವಾರು ಬಾರಿ ಅವು ಚಲಿಸ್ತವೆ. ಸ್ಥಿರವಾಗಿರೋವು ಅವು ಚಲಿಸೋದಿಲ್ಲ. ಇನ್ನು ಅಸ್ಥಿ ಪಂಜರ. ಏನಿದೆ ಅಸ್ಥಿ ಪಂಜರ ಅಂದರೆ, ನೆನ್ಪಿಟ್ಕೋಬೇಕು, ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಮೂಳೆಗಳಿದಾವಲ್ಲ, ಈ ಎಲ್ಲ ಮೂಳೆಗಳು ನಮ್ಮ ಒಂದು ಆಕಾರ ಕೊಡ್ತದೆ. ಇವತ್ತು ನಾವು ಒಂದು ಆಕಾರದಲ್ಲಿ ಇದ್ದೀವಿ, ಪ್ರಾಣಿ ನಾವು ಮನುಷ್ಯರ ಒಂದು ಆಕಾರದಲ್ಲಿ ಇದ್ದೀವಿ, ಬೇರೆ ಪ್ರಾಣಿ ಒಂದು ಆಕಾರದಲ್ಲಿದೆ. ಅಂದರೆ ಬೇರೆ ಬೇರೆ ವಿಧವಾದ ಜೀವಿಗಳು ವಿಧವಾದ ಆಕಾರದಲ್ಲಿ ಇದ್ದೇವೆ ಅಂತಂದ್ರೆ ಅರ್ಥ ಅವುಗಳ ಆಸ್ತಿ ಪಂಜರದ ಆಕಾರವೇ ಅದರ ದೇಹ ಆಕಾರ ಆಗ್ತದೆ. ಅಂದರೆ ನಮ್ಮ ದೇಹದ ಆಕಾರವನ್ನು ಒದಗಿಸಿಕೊಡುವುದು ಯಾವುದು ಅಂದರೆ ಅದು ಅಸ್ಥಿ ಪಂಜರ ಆಗಿರ್ತದೆ. ನಮ್ಮ ದೇಹಕ್ಕೆ ಆಕಾರ ಕೊಡೋದು ಈ ಎಲ್ಲ ಮೂಳೆಗಳಿದಾವಲ್ಲ, ಈ ಎಲ್ಲ ಮೂಳೆಗಳು ನಮಗೇನು ಮಾಡ್ತವೆ, ನಮ್ಮ ದೇಹಕ್ಕೊಂದು ಆಕಾರ ಕೊಡಲಿಕ್ಕೆ ಚೌಕಟ್ಟು ಹಾಕಿಕೊಡ್ತವೆ. ಈ ಚೌಕಟ್ಟಿನಲ್ಲಿ ಮಾಂಸಖಂಡಗಳು, ಕೀಲುಗಳು ಎಲ್ಲವೂ ಸೇರಿ ಏನಾಗ್ತದೆ, ಒಂದು ದೇಹ ತಯಾರಾಗ್ತದೆ. ಇಂಥ ಒಂದು ಮೂಳೆಗಳ ಒಂದು ಚೌಕಟ್ಟಿಗೆ ನಾವು ಏನಂತ ಕರಿತೀವಿ, ಅಸ್ಥಿ ಪಂಜರ ಅಂತೇಳಿ ಕರಿತೀವಿ. ನಾವು ಚಿತ್ರದಲ್ಲಿ ನೋಡ್ತಾ ಇರತಕ್ಕಂಥದ್ದು ಯಾವುದು, ಮನುಷ್ಯನ ಅಸ್ಥಿ ಪಂಜರ. ನಮ್ಮೆಲ್ಲ ಅಸ್ಥಿ ಪಂಜರಗಳಿದು ಅಸ್ಥಿ ಪಂಜರ, ರಿಬ್ಸ್ ನೋಡ್ರಿ, ಎಲ್ಲವೂ ಇರ್ತಕ್ಕಂಥದ್ದು. ಇನ್ನು ಮನುಷ್ಯ ಏನಾಗ್ತದೆ ನೋಡ್ರಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ಮನುಷ್ಯ ಯಾವಾಗಲೂ ನೆನ್ಪಿಟ್ಕೊಟ್ರೆ, ಹುಟ್ಟುವಾಗ ಆತನ ಅಸ್ಥಿ ಪಂಜರದಲ್ಲಿ ಒಟ್ಟು 305 ಮೂಳೆಗಳಿರ್ತವೆ. ಬಹಳ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು. ಹುಟ್ಟಿದಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 305 ಇರ್ತವೆ. ನಿಮಗೆ ಬಹಳ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ,
ಹೌದು. ಅವನು ಒಂದು ವೇಳೆ ಪ್ರೌಢಾವಸ್ಥೆಗೆ ಬಂದಾಗ ಈ 305 ಏನಾಗ್ತವೆ ಅಂದರೆ, ಈ 305 ಏನು ಮೂಳೆಗಳಿರ್ತಾವಲ್ಲ, ಅದರಲ್ಲಿ ಕೆಲವೊಂದು ಮೂಳೆಗಳೇನಾಗ್ತವೆ ಒಂದಕ್ಕೊಂದು ಹತ್ಕೊಂತವೆ, ಒಂದಕ್ಕೊಂದು ಸೇರ್ಕೊಂಡು ಏನಾಗ್ತವೆ ಒಂದು ಮೂಳೆಗಳಾಗಿ ಕನ್ವರ್ಟ್ ಆಗ್ತವೆ, ಏನಾಗ್ತವೆ ಒಂದು ಮೂಳೆ ಕನ್ವರ್ಟ್ ಆಗ್ತವೆ. ಹಾಗಾಗಿ 305 ಇರ್ತಕ್ಕಂಥ ಮೂಳೆಗಳೇನಾಗ್ತದೆ ಪ್ರೌಢಾವಸ್ಥೆಗೆ ಬಂದಾಗ ಆ ಮೂಳೆಗಳ ಸಂಖ್ಯೆ ಏನಾಗಿರ್ತದೆ 200 ಆಗಿರ್ತದೆ. ಅಂದರೆ ಒಬ್ಬ ವ್ಯಕ್ತಿ ಪ್ರೌಢಾವಸ್ಥೆಗೆ ಬಂದಾಗ ಆತನಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೀವು 206 ಹೇಳಬೇಕು. ನಮ್ಮ ಮತ್ತು ನಿಮ್ಮ ಮಧ್ಯೆ ಇರ್ತಕ್ಕಂಥದ್ದೆಲ್ಲ 206. ಆಗ ತಾನೇ ಜನಿಸಿದ ಒಂದು ಮಗು ಇತ್ತಂದ್ರೆ ಆ ಮಗುವಿನಲ್ಲಿ ಎಷ್ಟಾಗಿರ್ತವೆ ಮೂಳೆಗಳು 305 ಆಗಿರ್ತವೆ. ಅಂದರೆ ಜನಿಸಿದ ಮಗುವಿನಲ್ಲಿ 305 ಮೂಳೆಗಳು ಇರ್ತವೆ. ಅದೇ ಮಗು ಪ್ರೌಢಾವಸ್ಥೆಗೆ ತಲುಪಿದಾಗ ಆ ಮೂಳೆಗಳ ಸಂಖ್ಯೆ 305 ಆಗಿರ್ತದೆ. ಇನ್ನು ನಮ್ಮ ಅಂಗೈ ಇದೆ. ನಮ್ಮ ಅಂಗೈನ ಮೇಲ್ಭಾಗದಲ್ಲೂ ಕೂಡ ಏನೋ ಕೆಲವೊಂದು ಮೂಳೆಗಳಿದ್ದಾವೆ. ಆ ಮೂಳೆಗಳಿಗೆ ನಾವೇನಂತ ಹೇಳಿ ಕರಿತೀವಿ, ಕಾರ್ಪೆಲ್ ಅಂತ ಹೇಳಿ ಕರಿತೀವಿ. ಏನು ಹೇಳ್ತೀವಿ? ಕಾರ್ಪೆಲ್. ಬಹಳ ಇಂಪಾರ್ಟೆಂಟ್ ಇದು. ಅಂದರೆ ಅಂಗೈನ ಮೇಲ್ಭಾಗದಲ್ಲಿ ಅನೇಕ ಮೂಳೆಗಳಿದಾವಲ್ಲ, ಇಲ್ಲಿ ಕಾಣಿಸ್ತಿದೆ ನೋಡಿ ಚಿತ್ರದಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಎಲ್ಲವೇನಿದೆವು ಕಾರ್ಪೆಲ್ ಬೋನ್ಸ್ ಅಂತ ಹೇಳಿ ಕರಿತೀವಿ. ಕಾರ್ಪೆಲ್ ಮೂಳೆಗಳಂತ ನಾವೇನು ಮಾಡ್ತೀವಿ, ಇದನ್ನ ಕರಿತೀವಿ. ಅಂದರೆ ಕಾರ್ಪೆಲ್ ಮೂಳೆಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದಾಗ, ಕಾರ್ಪೆಲ್ ಮೂಳೆಗಳು ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ಅಂಗೈನ ಮೇಲ್ಭಾಗದಲ್ಲಿ. ಅಂಗೈನ ಮೇಲ್ಭಾಗದಲ್ಲಿ ನಮ್ಗೆ ಏನಾಗ್ತದೆ, ಇಲ್ಲಿ ಇರ್ತದಲ್ಲ ಈ ಭಾಗದಲ್ಲಿ ನಮ್ಗೆ ಏನಾಗ್ತದೆ, ಅದು ಕಾರ್ಪೆಲ್ನ ಮೂಳೆಗಳು ಕಂಡು ಬರುತ್ತದೆ. ಇನ್ನು ಪಕ್ಕೆಲುಬು ಪಂಜರ ಅಥವಾ ಅದನ್ನು ರಿಬ್ ಕೇಜ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ. ರಿಬ್ ಕೇಜ್ ಪಕ್ಕೆಲುಬು. ನಮ್ಮ ಹೃದಯವನ್ನು ಮುಟ್ಟಿಕೊಂಡಾಗ ನಮ್ಗೆ ಕೆಲವೊಂದು ಮೂಳೆಗಳ ಥರ ನಮ್ಗೆ ಏನಾಗ್ತದೆ ಅನುಭವ ಆಗ್ತದೆ. ಕೆಲವು ಮೂಳೆಗಳನ್ನು ನಾವು ಹಿಂಗೆ ಮುಟ್ಕೊಂಡಾಗ ನಮ್ಗೆ ಗೊತ್ತಾಗ್ತದೆ ಕೆಲವು ಮೂಳೆಗಳು ಬಂದಿರ್ತವೆ. ಆ ಮೂಳೆಗಳಿಗೆ ನಾವೇನಂತೀವಿ, ಈ ಎದೆ ಮೂಳೆ ಇರ್ತದಲ್ಲ, ಅಂದರೆ ಎದೆಯ ಮೂಳೆ ಬೆನ್ನು ಮೂಳೆಗಳೊಡನೆ ಜೋಡಣೆಯಾಗಿ ಒಂದು ಪೆಟ್ಟಿಗೆ ಅಂತ ರಚನೆ ಮಾಡಿರ್ತದೆ. ಅಂದರೆ ನಮ್ಮ ಬೆನ್ನ ಹಿಂದೆ ಒಂದು ಮೂಳೆ ಹೋಗಿರ್ತದ, ಈ ಬೆನ್ನ ಹಿಂದಿನ ಮೂಳೆ ಮತ್ತು ಈ ಎದೆಯ ಮೂಳೆಗಳು ಸೇರ್ಬಿಟ್ಟು ಏನಾಗಿರ್ತದೆ ಒಂದು ಪೆಟ್ಟಿಗೆ ಅಂತ. ಅಂದರೆ ಹಿಂದಿಂದ ಅದು ಮುಂದಿನ ತನಕ ಏನಾಗಿರ್ತದೆ ಈ ರೀತಿಯಾಗಿರ್ತದೆ. ಅದು ಈ ರೀತಿಯಾಗಿ ಏನಾಗಿರ್ತದೆ, ಅದು ಪೆಟ್ಟಿಗೆ ಆಕಾರದಾಗ ಆಗಿರ್ತದೆ. ಈ ಆಕಾರ ಆಗಿರೋದ್ರಿಂದ ಇದನ್ನೇಗಿರ್ತೀವಿ ನಾವು ರಿಬ್ ಕೇಜ್ ಅಂತ ಹೇಳಿ ಕರಿತೀವಿ ನಾವು, ಅಥವಾ ಪಕ್ಕೆಲುಬುಗಳು. ಇಲ್ಲಿರ್ತಕ್ಕಂಥವು ಏನು ಇವೆಲ್ಲವೂ ಪಕ್ಕೆಲುಬುಗಳಾಗಿರ್ತವೆ. ಹಿಂದ್ಗಡೆ ಇರೋದು ಬೆನ್ನು ಮೂಳೆ, ಇದು ಬೆನ್ನು ಮೂಳೆ ಇರ್ತದೆ. ಇವು ಮುಂದೆ ಇರ್ತಕ್ಕಂಥದ್ದು ಏನಾಗಿರ್ತದೆ, ಇದು ಏನು ಎದೆಯ ಮೂಳೆಗಳಾಗಿರ್ತವೆ. ಇವೆರಡುಗಳು ಜೋಡಣೆ ಆಗಿಬಿಟ್ಟು ಏನಾಗ್ತದೆ ಒಂದು ಪಟ್ಟಿಗೆ ರಚನೆ ಆಗಿರ್ತದೆ. ಇದನ್ನೇ ನಾವು ಅಂತ ಹೇಳಿ ಕರಿತೀವಿ ಏನು ಪಕ್ಕೆಲುಬು ಪಂಜರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ನಮ್ಮ ಎದೆಯ ಎರಡು ಕಡೆಗೆ ಎಷ್ಟಿದ್ದಾವೆ, ಒಟ್ಟು 12 ಪಕ್ಕೆಲುಬುಗಳಿದಾವೆ. ನೋಡ್ರಿ ಇಲ್ಲಿ ಕಾಣಿಸ್ತಿದ್ದಾವ ಚಿತ್ರದಲ್ಲಿ, ನೋಡ್ರಿ ಅಬ್ಸರ್ವ್ ಮಾಡ್ರಿ. ನೋಡ್ರಿ 1 2 3 4 5 6 7 8 9 10 11 ಇದು ಒಂದು ಬದಿ. ಸೇಮ್ ಇನ್ನೊಂದು ಬದಿ ಏನು 12. ಏನಾಗ್ತದೆ ಟೋಟಲ್ ಎಷ್ಟು ಅಂದರೆ 12 ಪಕ್ಕೆಲುಬುಗಳು ಎರಡೂ ಕಡೆ ಏನಾಗಿರ್ತವೆ. ಈ 12 ಪಕ್ಕೆಲುಬುಗಳು ಸುತ್ತ ಹಾಕ್ಬಿಟ್ಟು ಇದು 1 ಇದು 1 ಇದು 2 ಇದು 3 ಟೋಟಲ್ ಇದು 4 5 ಹೀಗಾಗಿ ಟೋಟಲ್ ಎಷ್ಟಿದೆ, ಒಟ್ಟು 12 ಪಕ್ಕೆಲುಬುಗಳು ಇದಾವೆ. ಈ ಪ್ರಶ್ನೆ ಕೇಳ್ತಾನವ, ಮಾನವನ ಎದೆಯಲ್ಲಿರ್ತಕ್ಕಂಥ ಒಟ್ಟು ಪಕ್ಕೆಲುಬುಗಳು ಎಷ್ಟು ಅಂದರೆ ಎರಡೂ ಕಡೆ ಎಷ್ಟು, ಟೋಟಲು 12 ಪಕ್ಕೆಲುಬುಗಳು ಇರ್ತವೆ. ಇನ್ನು ಬೆನ್ನು ಮೂಳೆ. ಇನ್ನು ಬೆನ್ನು ಮೂಳೆ, ಈ ಬೆನ್ನು ಮೂಳೆ ಎಲ್ಲಿ ಕಾಣ್ತದೆ ಅಂದರೆ ವರ್ಟೆಬ್ರೇಟ್ಸ್ ಅಲ್ಲಿ ಕಾಣ್ತದೆ. ವರ್ಟೆಬ್ರೇಟ್ ಅಂದ್ರೆ ಏನು? ಈ ಬೆನ್ನು ಮೂಳೆ ಅನೇಕ ಚಿಕ್ಕ ಮೂಳೆಗಳಿಂದಾಗಿದೆ. ಚಿಕ್ಕ ಮೂಳೆಗಳಿಗೆ ಕರೀತಾರದು ಕಶೇರುಖಂಡ ಅಥವಾ ವರ್ಟೆಬ್ರೇಟ್ ಅಂತೇಳಿ ಕರೀತಾರ. ಅಂದರೆ ಯಾವ ಪ್ರಾಣಿಗಳಲ್ಲಿ ಈ ವರ್ಟೆಬ್ರೇಟ್ ಇರುತ್ತೋ ಅಂಥ ಪ್ರಾಣಿಗಳಿಗೆ ನಾವೇನಂತ ಹೇಳಿ ಕರಿತೀವಿ, ಕಶೇರುಕಗಳು ಅಂತ ಹೇಳಿ ಕರಿತೀವಿ. ಅಂದರೆ ಕಶೇರುಕಗಳಂದ್ರೇನು, ವರ್ಟೆಬ್ರೇಟ್ಸ್ ಅಂದ್ರೆ ಏನು ಅಂದರೆ ಯಾವ ಪ್ರಾಣಿಗಳಲ್ಲಿ ಈ ಬೆನ್ನು ಮೂಳೆ ಮತ್ತು ಈ ವರ್ಟೆಬ್ರೇಟ್ ಕಶೇರುಖಂಡ ಇರ್ತದೋ ಅಂತಹ ಪ್ರಾಣಿಗಳಿಗೆ ನಾವೇನಂತ ಹೇಳಿ ಕರಿತೀವಿ, ಏನು ಕಶೇರುಕಗಳಂತ ಕರಿತೀವಿ. ಯಾವ ಪ್ರಾಣಿಗಳಲ್ಲಿ ಇಂಥ ಒಂದು ರಚನೆಯನ್ನು ಕಂಡು ಬರುವುದಿಲ್ಲವೋ ಅಂತಹ ಪ್ರಾಣಿಗಳಿಗೆ ನಾವೇನಂತ ಹೇಳಿ ಕರಿತೀವಿ, ಅಕಶೇರುಕಗಳಂಥೇಳಿ ಕರಿತೀವಿ. ಟೋಟಲ್ ಬೆನ್ನು ಮೂಳೆ ಎಷ್ಟು ಕಶೇರುಖಂಡಗಳಿಂದ ರಚನೆ ಆಗಿದೆ ಅಂದರೆ 33. ನೆನ್ಪಿಟ್ಕೋಬೇಕು, 12 ಪಕ್ಕೆಲುಬುಗಳು ಇದು 33 ಕಶೇರು ಖಂಡಗಳಿಂದ ಒಂದು ಬೆನ್ನು ಮೂಳೆ ರಚನೆ ಆಗಿರ್ತದೆ. ಆ 33 ಯಾವ ಅನ್ನೋದು ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂಥದ್ದನ್ನು ನೀವು ಓದ್ಕೋಬಹುದು. ಇದು ಏನು ಬೆನ್ನು ಮೂಳೆ. ನಮ್ಮ ಏನಿರ್ತಲ್ಲ ತಲೆಬುರುಡೆ ಮೆದುಳಿನ ತಲೆಬುರುಡೆ ಹತ್ಕೊಂಡು ಏನಾಗಿರ್ತದೋ ಹಿಂದೆಯಿಂದ ಬಂದಿರ್ತದೆ. ಈ ಹಿಂದೆಯಿಂದ ಬಂದಿರತಕ್ಕಂಥ ಒಂದು
ಕಶೇರು ಖಂಡಗಳಿಂದಾಗಿರ್ತಕ್ಕಂಥ ಮೂಳೆಗಳಿಂದಾಗಿರ್ತಕ್ಕಂಥ ರಚನೆಗೆ ನಾವೇನಂತ ಕರಿತೀವಿ, ಬೆನ್ನು ಮೂಳೆ ಅಂತ ಹೇಳಿ ಕರಿತೀವಿ. ಒಂದು ಬೆನ್ನು ಮೂಳೆಯಲ್ಲಿ ಒಟ್ಟು ಎಷ್ಟು ರಚನೆಗಳಿರ್ತವೆ, ಎಷ್ಟು ಕಶೇರು ಖಂಡಗಳಿರ್ತವೆ ಅಂತ ಕೇಳಿದ್ರೆ ನೀವೇನು ಹೇಳಬೇಕು, 33 ಕಶೇರು ಖಂಡಗಳಿರ್ತವೆ. ಇನ್ನು ಭುಜದ ಮೂಳೆಗಳು, ಶೋಲ್ಡರ್ ಬೋನ್ಸ್, ಭುಜ ಅಂದರೆ ಇರ್ತಕ್ಕಂಥದ್ದು, ಬೋನ್ಸ್ ಆಫ್ ದ ಶೋಲ್ಡರ್. ಇದು ನೋಡ್ರಿ, ಇಲ್ಲಿ ಏನಾಗಿರ್ತದೆ ನೋಡ್ರಿ, ಇಲ್ಲಿ ಇದು ಏನು, ಭುಜದ ಮೂಳೆಗಳು. ಇನ್ನು ಸೊಂಟದ ಮೂಳೆಗಳು, ಭುಜದ ಮೂಳೆಗಳು ಮಾನವನ ಈ ಭುಜದಲ್ಲಿ ಕಂಡು ಬರ್ತಾವ. ಇನ್ನು ಸೊಂಟದ ಮೂಳೆಗಳು ಹೊಟ್ಟೆಯ ಏನು ಕೆಳಭಾಗ ಏನಾಗಿರ್ತದೆ, ಇದು ಸುತ್ತುವರಿದಿರ್ತದ. ಇಲ್ಲಿ ಕಾಣಿಸ್ತದಲ್ಲ, ಇದೇನಾಗಿರ್ತದ, ಸೊಂಟದ ಮೂಳೆಗಳಾಗಿರ್ತದ. ನಾವೆಲ್ಲರೂ ಕೂತ್ಕೊಳ್ಳೋದು ಈ ಒಂದು ಭಾಗದ ಮೇಲೇನೆ. ನಾವೆಲ್ಲರೂ ಮಾನವರು, ಮನುಷ್ಯರನ್ನು ಅಥವಾ ನಾವು ಕೂತ್ಕೊಳ್ಳೋದು ಯಾವ ಮೂಳೆಗಳ ಮೇಲೆ ಅಂತ ಹೇಳಿದ್ರೆ ಅದು ಪೆಲ್ವಿಕ್ ಬೋನ್ಸ್ ಅಂತ ಹೇಳಿ ಕರೀತಾರೆ, ಅಥವಾ ಸೊಂಟದ ಮೂಳೆಗಳ ಮೇಲೆ ಏನೇ ಮಾಡ್ತೀವಿ, ನಾವೆಲ್ಲರೂ ಕೂತ್ಕೊಂತೀವಿ. ಇನ್ನು ತಲೆಬುರುಡೆ, ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ಏನು, ಮೆದುಳನ್ನು ರಕ್ಷಣೆ ಮಾಡುವಂಥ, ಮೆದುಳನ್ನು ರಕ್ಷಿಸುವಂಥ ಒಂದೇ ಒಂದು ಯಾವುದಾದ್ರೂ ರಚನೆ ಮಾನವನಲ್ಲಿದ್ದರೆ ಅದು ಯಾವುದು, ತಲೆಬುರುಡೆ. ತಲೆಬುರುಡೆ ಏನು ಮಾಡುತ್ತೆ ಅಂದರೆ ಈ ಮೃದುವಾದ ಈ ನಮ್ಮ ಮೆದುಳನ್ನು ಅದು ರಕ್ಷಣೆ ಮಾಡ್ತಿದೆ. ಯಾವಾಗ ತಲೆ ಪೆಟ್ಟು ಬೀಳುತ್ತೋ, ತಲೆಬುರುಡು ಒಡೆದು ಹೋಗುತ್ತೋ, ಅವಾಗ ಏನಾಗ್ತದೆ, ಮೆದುಳಿಗೆ ಏನಾಗ್ತದೆ, ಗಾಯ ಆಗ್ತದೆ. ಹಾಗಾಗಿ ಬಹಳ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಭಾಗ ಅಂತ ನೀವು ಕೇಳಿದ್ರೆ ಅದು ತಲೆಬುರುಡೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಬೈಕು ಎಲ್ಲ ನಡೆಸ್ತಿರ್ಬೇಕಾದಾಗ ಏನು ಕೇಳ್ತಾರೆ, ಮೊದಲು ಹೆಲ್ಮೆಟ್ ಹಾಕೋರಿ ಅಂತ ಹೇಳ್ತಾರೆ. ಯಾಕೆ ಹೆಲ್ಮೆಟ್ ಹಾಕೋರಿ ಅಂದರೆ ತಲೆಬುರುಡಿಗೆ ಪೆಟ್ಟಾಗಬಾರ್ದು. ತಲೆಬುರುಡಿಗೆ ಪೆಟ್ಟಾಯ್ತಂದ್ರೆ ಅದಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಒಳಗಡೆ ಇರತಕ್ಕಂಥ ಮೆದುಳಿಗೆ ಗಾಯ ಆಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ತಲೆಬುರುಡೆ ಏನಾಗ್ತದೆ, ಈ ಒಂದು ಮೆದುಳಿಗೆ ಏನು ಮಾಡ್ತದೆ, ಅದು ರಕ್ಷಣೆಯನ್ನು ಅದು ಕೊಡ್ತದೆ. ನೋಡ್ರಿ, ಈ ಚಿತ್ರದಲ್ಲಿ ಕಾಣಿಸ್ತಿದೆಯಾ ತಲೆಬುರುಡೆ, ವೆರಿ ವಂಡರ್ಫುಲ್, ನೈಸ್, ಬ್ಯೂಟಿಫುಲ್ ತಲೆಬುರುಡೆ ಇದೆಯಾ. ನೋಡ್ರಿ, ಇಲ್ಲಿರ್ತಕ್ಕಂಥ ಭಾಗಗಳು ತಲೆಬುರುಡೆ, ಗಟ್ಟಿಯಾಗಿರ್ತಕ್ಕಂಥ ಇದು ಭಾಗ, ಬಹಳ ಗಟ್ಟಿಯಾಗಿರ್ತದೆ. ನೀವು ಅಸ್ಥಿಪಂಜರವನ್ನು ನೋಡುವಂಥ ಒಂದು ಏನಾದರೂ ಅವಕಾಶ ಸಿಕ್ಕರೆ ನೀವು ಈ ಹಾಸ್ಪಿಟಲ್ಸು ಅಥವಾ ಲ್ಯಾಬೊರೇಟರೀಸು, ಬಯಾಲಜಿ ಲ್ಯಾಬೊರೇಟರೀಸ್ಗಳಲ್ಲಿ ಏನು ಮಾಡ್ಬೋದು, ನೀವು ಅಸ್ಥಿಪಂಜರ ನೋಡ್ಬೋದು. ಆವಾಗ ಡಿಟೇಲ್ಡಾಗಿ ತಲೆಬುರುಡೆಗಳ ಬಗ್ಗೆ ನೀವೇನು ಮಾಡ್ಬೋದು, ನೋಡ್ಬೋದು. ಇನ್ನು ಮೃದ್ವಸ್ಥಿ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಬಹಳ ಸಲ ಕೇಳಿರ್ತಾನೆ. ಯಾವುದು, ಕಾರ್ಟಿಲೇಜ್. ಮೃದ್ವಸ್ಥಿ ಅಂದರೆ ಅರ್ಥನಲ್ಲಿ ಇದೆ ನೋಡ್ರಿ, ಇದು ಮೂಳೆಗಳಷ್ಟೇನು ಗಟ್ಟಿಯಾಗಿರಲ್ಲ ಮತ್ತು ಬಾಗಿಸಲು ಸಾಧ್ಯವಾಗುವ, ಅಂದರೆ ಮೂಳೆಗಳಷ್ಟು ಗಟ್ಟಿಯಾಗಿಲ್ಲ, ಆದರೆ ಮೂಳೆಗಳು ಬಾಗೋದಿಲ್ಲ. ಆದರೆ ಮೃದ್ವಸ್ಥಿಗಳು ಏನಾಗ್ತವೆ, ಬಾಗಿಸ್ತವೆ. ಅಂದರೆ ಬಾಗುವ ಮೂಳೆಗಳಷ್ಟು ಗಟ್ಟಿ ಇಲ್ಲ, ಆದರೆ ಇವು ಏನಾಗ್ತವೆ, ಬಾಗ್ತವೆ. ಇಂತಹ ಬಾಗುವ ಅಸ್ಥಿಪಂಜರದ ಹೆಚ್ಚುವರಿ ಭಾಗ, ಅಂದರೆ ಇವೇನು ಅಸ್ಥಿಪಂಜರದ ಹೆಚ್ಚುವರಿ ಭಾಗಗಳಿಗೆ ಏನಂತ ಕರಿತೀವಿ ನಾವು, ಮೃದ್ವಸ್ಥಿ. ಅವುಗಳನ್ನು ಮೃದ್ವಸ್ಥಿ ಅಂತೇಳಿ ನಾವೇನು ಮಾಡ್ತೀವಿ, ಕರಿತೀವಿ. ಕಾರ್ಟಿಲೇಜ್, ಇಂಗ್ಲೀಷಲ್ಲಿ ಏನಂತಾರೆ ಅದನ್ನು ಕಾರ್ಟಿಲೇಜ್ ಅಂತೇಳಿ ಕರೀತಾರೆ. ಒಂಥರ ಸ್ಮೂತ್ ಅಂದರೆ ಮೆತ್ತಗಿರ್ತದೆ ಅದು, ಅದಕ್ಕೆ ಏನಂತೇಳಿ ಕರಿತೀವಿ ನಾವು, ಕಾರ್ಟಿಲೇಜ್ ಅಂತೇಳಿ ಕರಿತೀವಿ. ಎಲ್ಲೆಲ್ಲಿರ್ತದೆ ಕಾರ್ಟಿಲೇಜು, ಇಲ್ಲಿ ಕಿವಿಯಲ್ಲಿರ್ತದೆ, ಇಲ್ಲಿ ಮೂಗು, ಇಲ್ಲಿ ಬೇಕಾದ್ರೆ ಮುಟ್ಕೊಂಡು ನೋಡ್ರಿ, ಇಲ್ಲಿರ್ತಕ್ಕಂಥ ಮೂಳೆ ಅಷ್ಟು ಗಟ್ಟಿ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಮೂಳೆ ಅಷ್ಟು ಗಟ್ಟಿ ಏನಿಲ್ಲ, ಇದನ್ನು ನಾವು ಬಾಗಿಸ್ಬೋದು. ಇವು ಏನು ಮಾಡ್ಬೋದು ನೋಡ್ರಿ, ಬಾಗಿಸ್ಬೋದು, ಹೌದಾ. ಇವ್ರನ್ನ ಏನಂತ ಹೇಳ್ತಾರೆ, ಕಾರ್ಟಿಲೇಜ್. ಅದೇ ಈ ಮೂಳೆಗಳನ್ನು ಬಾಗಿಸ್ಲಿಕ್ಕೆ ಆಗ್ತದ, ಆಗಲ್ಲ. ಅದನ್ನು ನೀವು ಏನು ಮಾಡ್ಬೋದು, ಹೇಗೆ ಬೇಕಷ್ಟು ಮೃದುವಾಗಿದ್ದು ಕೂಡ ಇವು ಬಾಗಿಸ್ಬೋದು. ಇವೇನು ಕಾರ್ಟಿಲೇಜ್. ಇದು ಮೂಗಿನಲ್ಲಿರ್ತಕ್ಕಂಥ ಕಾರ್ಟಿಲೇಜು, ಇದು ಕಿವಿಯಲ್ಲಿರ್ತಕ್ಕಂಥ, ಹೊರ ಕಿವಿಯಲ್ಲಿರ್ತಕ್ಕಂಥ ಇವು ಏನು ಕಾರ್ಟಿಲೇಜು. ಕಿವಿಯಲ್ಲಿ ಕೂಡ ಯಾವುದೇ ಗಟ್ಟಿ ಭಾಗಗಳಿಲ್ಲ. ಇಂಥವು ಏನಾಗ್ತವೆ ಅಂದರೆ ಇವುಗಳೇನಾಗಿರ್ತವೆ, ಮೂಳೆಗಳನ್ನು ಹೊಂದಿರೋದಿಲ್ಲ. ನೋಡ್ರಿ, ಯಾವುದು ಕಿವಿಯ ಮೇಲ್ಭಾಗದ ಹಾಲೆ ಅಂತ ಏನು ಮೃದುವಾಗಿಲ್ಲದ ಭಾಗ ಐತಲ್ಲ, ಗಟ್ಟಿ ಇಲ್ಲ ಅದು. ಇದು ಕೂಡ ಇಲ್ಲಿ ಕೂಡ ಏನಿದೆ, ಮೃದ್ವಸ್ಥಿ ಇದೆ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಇದು ದೇಹದ ಕೀಲುಗಳಲ್ಲಿ ಕೂಡ ಏನಾಗ್ತದೆ, ಅದು ಮೃದ್ವಸ್ಥಿ ಏನಾಗ್ತದೆ, ಕಂಡು ಬರ್ತದೆ. ದೇಹದ ಕೀಲುಗಳಲ್ಲಿ ಏನಾಗ್ತವೆ, ಮೃದ್ವಸ್ಥಿ ಕಂಡು ಬರ್ತದೆ. ಮೃದ್ವಸ್ಥಿ ಇರೋದ್ರಿಂದ ಏನಾಗ್ತದೆ, ಒಂದ್ಸಲ ಕೀಲುಗಳು ಚೆನ್ನಾಗಿ ವರ್ಕ್ ಮಾಡ್ತದೆ. ಇನ್ನು ಸ್ನಾಯುಗಳು ಅಂದ್ರೇನು ನೋಡ್ರಿ, ಒಂದು ಮೂಳೆ ಚಲಿಸ್ಬೇಕು ಅಂತ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಈ ಕೈ ಚಲಿಸ್ಬೇಕು. ಈ ಕೈ ಚಲಿಸ್ಬೇಕಾದಾಗ ಚಲಿಸ್ಲಿಕ್ಕೆ ಇಲ್ಲಿ ಒಳಗಡೆ ಇರತಕ್ಕಂಥ ಸ್ನಾಯುಗಳು ಏನಾಗಿರ್ತವೆ, 2 ಸ್ನಾಯುಗಳು ಒಟ್ಟಿಗೆ ಕೆಲಸ ಮಾಡಬೇಕು. 2 ಸ್ನಾಯುಗಳು ಒಟ್ಟಿಗೆ ಕೆಲಸ ಮಾಡಿದಾಗ ಏನಾಗ್ತದೆ, ಒಂದು ಕೆಲಸ ಆಗ್ತದೆ, ಒಂದು ಫಿಸಿಕಲ್ ವರ್ಕ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇದು ಒಂದು ಕೈ ಇದೆ, ಈ ಕೈಯನ್ನು ನಾನು ಬಿಟ್ಟಾಗ ಇದೇನಾಯ್ತು, ನಾರ್ಮಲ್ ಕೂತು. ಕೈಯನ್ನು ನಾನು ಮಡಿಚಿದಾಗ ಇದೇನಾಯ್ತು, ಉಬ್ಬಿತು. ಅಂದ್ರೆ ಅರ್ಥನ ನೋಡ್ರಿ, ಸ್ನಾಯುಗಳು ಉಬ್ಬಲು ಕಾರಣ ಒಂದು ಸಂಕೋಚನ, ಕಾಂಟ್ರಾಕ್ಷನ್, ಇದು ಏನು ನಾರ್ಮಲ್.
ಇದು ಸ್ನಾಯು, ಈಗ ಸ್ನಾಯು ಇದೆ, ಇದು ಯಾವುದು ಸ್ನಾಯು ಇದೆ, ಇದನ್ನು ನಾನು ಮಡಚಿದಾಗೆ ಸ್ನಾಯು ಏನಾಯ್ತಿದು ಉಬ್ಬಿತು. ಅಂದ್ರೆ ಸ್ನಾಯುಗಳು ಉಬ್ಬಲು ಕಾರಣ ಒಂದು ಸಂಕೋಚನ. ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ನೋಡ್ತಿದ್ರೆ ಇಲ್ಲಿ ಸಂಕೋಚನ ಆಗಿದೆ. ಇನ್ನೊಂದು ನೋಡ್ರಿ, ಸಂಕೋಚನ ಅಂದ್ರೆ ಎರಡು ಸ್ನಾಯುಗಳೇನಿದಾವಲ್ಲ ಜೋಡಿಗಳಲ್ಲಿ ಕೆಲಸ ಮಾಡ್ತಾವ. ನೆನ್ಪಿಟ್ಕೊಳ್ಬೇಕು, ಯಾವಾಗ್ಲೂ ಸ್ನಾಯುಗಳು ಜೋಡಿಗಳಲ್ಲಿ ಕೆಲಸ ಮಾಡ್ತಾವ. ಒಂದು ಸಂಕೋಚಿಸ್ತದೆ, ಅಂದ್ರೆ ಸಂಕೋಚದಾಗ ಏನಾಗ್ತದೆ, ಮೂಳೆ ಎಳೆತ ಆಗ್ತದೆ, ಅಂದ್ರೆ ಮೂಳೆಯನ್ನ ಜೊಕ್ಕೊಳ್ತದ, ಅದು ಮೂಳೆಯನ್ನ ಎಳ್ಕೊಂತದ. ಇನ್ನೊಂದು ಏನಾಗ್ತದೆ, ವಿಕಸನ ಆಗ್ತದೆ. ಇನ್ನೊಂದು ಏನಾದ್ರು ಬಿಟ್ಟು ಕೊಡ್ತದ, ವಿಶ್ರಾಂತ ಸ್ಥಿತಿಗೆ ಏನಾಗ್ತದೆ, ಅದು ಬರ್ತದೆ. ಅಂದ್ರೆ ಕಾನ್ಸೆಂಟ್ರಿಕ್ಕು, ಎಕ್ಸೆಂಟ್ರಿಕ್ಕು, ಐಸೋಮೆಟ್ರಿಕ್ಕು. ಕಾನ್ಸೆಂಟ್ರಿಕ್ ಅಂದ್ರೆ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾನ್ಸಂಟ್ರೇಟ್ ಆಗ್ತಾ ಇದೆ, ಅಂದ್ರೆ ಮೇಲೆ ಇದಾಗ್ತದೆ, ದೂರ ಇದಾಗ್ತದೆ. ಇಲ್ಲಿ ಎಕ್ಸೆಂಟ್ರಿಕ್ ಅಂದ್ರೆ ಲೆಂದನ್ಸ್ ಅಂದ್ರೆ ಉದ್ದ ಆಗ್ತದೆ, ಇದು ಶಾರ್ಟ್ ಸಣ್ಣದಾಗ್ತದೆ. ಈಗ ಕೈ ಇದೆ, ಇದು ಶಾರ್ಟನ್, ದೂರ ಮಾಡಿದ್ರೆ ಲೆಂದನ್, ಶಾರ್ಟನ್, ಲೆಂದನ್, ಈ ತರ ಏನಾಗ್ತದೆ, ಅದು ಈ ತರ ಆಗ್ತದೆ. ಕಾನ್ಸೆಂಟ್ರಿಕ್ಕು, ಎಕ್ಸೆಂಟ್ರಿಕ್ಕು, ಐಸೋಮೆಟ್ರಿಕ್ಕು. ಐಸೋಮೆಟ್ರಿಕ್ ಅಲ್ಲಿ ಏನಾಗ್ತದೆ, ಮಸಲ್ಸ್ ಫೈಬರ್ಸ್ ಡು ನಾಟ್ ಚೇಂಜ್ ಇನ್ ಲೆಂತ್, ಚೇಂಜ್ ಆಗಲ್ಲ. ಅದು ನೀವು ಇಷ್ಟೇ ಇಟ್ಕೊಂಡು ನಿಂತ್ರಿ ಎಲ್ಲಿದ್ದಾವೋ ಅಲ್ಲೇ ಇರ್ತವೆ. ಸೊ ಅದನ್ನೇನಂತಾರೆ, ಐಸೋಮೆಟ್ರಿಕ್ ಅಂತೇಳಿ ಕರೀತಾರೆ. ಇನ್ನು ಚಲನೆಗಳ ಬಗ್ಗೆ ಹೇಳಿದೀವಿ, ಮಾನವನ ಈ ಒಂದು ಚಲನೆ ಬಗ್ಗೆ ಹೇಳಿದ್ವಿ. ಈಗ ಪ್ರಾಣಿಗಳಲ್ಲಿರ್ತಕ್ಕಂಥ ಚಲನೆಗಳ ಬಗ್ಗೆ ನಾವು ಓದೋಣ. ಎರೆಹುಳು ಏನಾಗ್ತದೆ, ಅದು ಎರೆಹುಳುವಿನಲ್ಲಿ ಮೂಳೆಗಳಿಲ್ಲ, ಆದ್ರೆ ಅದ್ರ ಸ್ನಾಯುಗಳಿದಾವಲ್ಲ, ಆ ಸ್ನಾಯುಗಳೇನ್ ಮಾಡ್ತದೆ, ಈ ದೇಹವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಮತ್ತ ಕಿರಿದಾಗ್ಲಿಕ್ಕೆ ಅದೇನಾಗ್ತದೆ, ಸಹಾಯ ಆಗ್ತದೆ. ಹಾಗಾದ್ರೆ ಯಾವ ರೀತಿಯ ಒಂದು ಚಲನೆ ನಾವು ಅಲ್ಲಿ ಕಾಣ್ತೀವಿ ಅಂದ್ರೆ ನೆನ್ಪಿಟ್ಕೋಬೇಕು, ಎರೆಹುಳುವಿನಲ್ಲಿ ಪುನರಾವರ್ತಿತ ವಿಕಸನ ಮತ್ತು ಸಂಕೋಚನ. ಪದ ನೋಡ್ರಿ, ಏನು ಪುನರಾವರ್ತಿತ ಅಂದ್ರೆ ಕಂಟಿನ್ಯೂಸ್ ಆಗೋದು, ಕಂಟಿನ್ಯೂಟಿ ಆಗೋದು. ಒಂದು ಸಲ ಆಯ್ತು ಅಂದ್ರೆ ಅದು ಚಕ್ರೀಯವಾಗಿ ಅದು ಕಂಟಿನ್ಯೂಸ್ ಆಗೋದು, ಅದು ಏನು ಪುನರಾವರ್ತಿತ ಚಲನೆ ಆಗ್ತದೆ. ಈ ಚಲನೆಗೆ ಸಹಕರಿಸ್ಲಿಕ್ಕೆ ಅದರಲ್ಲಿ ಏನಾಗ್ತದೆ, ಒಂದು ಲೊಳೆಯನ್ನು ಸ್ರವಿಸ್ತದ. ಮತ್ತ ಈ ಬಿರುಗೂದಲುಗಳು, ಈ ಕೂದಲುಗಳಿದಾವಲ್ಲ, ಇವೇನಾಗ್ತವ, ಸ್ನಾಯುಗಳಿಗೆ ಏನಾಗಿವ ಜೋಡಿಸಿದವ. ಇವು ಏನಾಗ್ತವ, ಕಂಟಿನ್ಯೂಸ್ ಆಗಿ ದೇಹವನ್ನ ಚಲಿಸಲಿಕ್ಕೆ ಸಹಾಯ ಮಾಡ್ತವ. ಇನ್ನು ಜಿರಳೆ ಬಗ್ಗೆ ನಿಮಗೆಲ್ಲ ಗೊತ್ತು, ನೀವೆಲ್ಲ ಮನೇಲಿ ನೋಡಿರ್ತೀರಿ. ಬಹಳ ಜನ ಇವುಗಳನ್ನ ಜಿರಳೆಗಳು ಕಂಡ್ರೆ ಬಹಳ ಪ್ರೀತಿ, ಕೆಲವರಿಗೆ ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ. ಅವು ಏನಾಗ್ತವೆ, ನಡಿತವೆ, ಹಾರ್ತವೆ ಮತ್ತು ಹತ್ತುತ್ತವೆ. ಇಲ್ಲಿ ಕೇವಲ ಕೆಲವು ತೆವಳೋದಿಲ್ಲ, ಇಲ್ಲಿ ಏನಾಗ್ತವೆ, ಇವು ನಡೀತವೆ, ಹಾರ್ತವೆ ಮತ್ತು ಹತ್ತುತ್ತವೆ ಕೂಡ. ಹೀಗಾಗಿ ಈ ಜಿರಳೆಗಳಲ್ಲಿ ಏನಾಗ್ತವೆ, 3 ಜೊತೆ ಕಾಲುಗಳಿದ್ದಾವೆ, 2 ಜೊತೆ ರೆಕ್ಕೆಗಳಿದ್ದಾವೆ. ಆದ್ರೆ ಈ ಎರಡು ಜೊತೆ ರೆಕ್ಕೆಗಳಿಗೆ ಜೋಡಣೆ ಡೈರೆಕ್ಟ್ಲಿ ಏನಾಗಿದೆ, ಅದು ಎದೆಯ ಸ್ನಾಯುಗಳಿಗೆ ಏನಾಗಿದೆ, ಅದು ಕನೆಕ್ಟ್ ಆಗಿದೆ. ಇದು ಎದಕ್ಕೆ ಆಗ್ತದೆ ಅಂದ್ರೆ ಹಾರ್ಲಿಕ್ಕೆ ಸಹಾಯ ಆಗಿದ್ದಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನ ಬಸವನ ಹುಳುವನ್ನು ಗಮನಿಸಿದ್ರ, ಗಟ್ಟಿಯಾಗಿರ್ತಕ್ಕಂಥ ಒಂದು ಕವಚವನ್ನ ಮೇಲೆ ಹೊತ್ತುಕೊಂಡು ಈ ಪ್ರಾಣಿ ಏನಾಗ್ತದೆ, ತೆಳ್ಕೊಂತ ಹೋಗ್ತಿರ್ತದೆ. ಈ ಬಸವನ ಹುಳು ಏನಾಗಿರ್ತದೆ, ಚಿಪ್ಪನ್ನ ಅದು ಹೊಂದಿರ್ತದೆ. ಈ ಚಿಪ್ಪನ್ನ ಇದಕ್ಕೇನೆ ಅಂತ ಹೇಳ್ತೀವಿ ನಾವು, ಹೊರ ಕಂಕಾಲದಿಂದ ಏನಾಗಿದೆ, ಇದು ಮುಚ್ಚಲ್ಪಟ್ಟಿದೆ. ಇನ್ನು ಪಕ್ಷಿಗಳ ಬಗ್ಗೆ ಗೊತ್ತು. ಪಕ್ಷಿಗಳು ಏನಾಗ್ತವೆ, ಪಕ್ಷಿಗಳ ಮೂಳೆಗಳೇನಾಗಿರ್ತವೆ, ಬಹಳ ಟೊಳ್ಳು ಮತ್ತು ಹಗರಾಗಿರ್ತವೆ. ನೆನ್ಪಿಟ್ಕೋಬೇಕು, ಪಕ್ಷಿಗಳು ಹಾರ್ತವಲ್ಲ ಆಕಾಶದಲ್ಲಿ ಹಾರ್ಲಿಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ಅವರಿಗೆ ಒಂದು ಪಕ್ಷಿಗಳಿಗೂ ಇರ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಆ ಪಕ್ಷಿಗಳಲ್ಲಿ ಇರ್ತಕ್ಕಂಥ ಮೂಳೆಗಳೇನಿರ್ತಾವಲ್ಲ ಬಹಳ ಟೊಳ್ಳು ಇರ್ತವೆ ಮತ್ತು ಹಗರಿರ್ತವೆ. ಮೂಳೆಗಳು ಮತ್ತು ಟೊಳ್ಳು ಮತ್ತು ಹಗರಾಗಿರೋದ್ರಿಂದ ಗಾಳಿಯಲ್ಲಿ ಏನಾಗ್ತವೆ, ಅವು ತೇಲ್ತ್ಕೊಂಡ ಹಾರಾಡ್ಕೊಂತಾವು ಏನಾಗ್ತವೆ, ಹೋಗ್ತವೆ. ಇಲ್ಲಿ ಮುಂಗಾಲುಗಳೇನಿದಾವಲ್ಲ, ಆ ಪಕ್ಷಿಯ ಮುಂಗಾಲುಗಳು ಏನಾಗಿದ್ದಾವೆ, ಎಲುಬುಗಳ ಸಹಿತ ರೆಕ್ಕೆಗಳಾಗಿ ಏನಾಗಿದ್ದಾವೆ, ಮಾರ್ಪಾಟಾಗಿ. ಬಹಳ ಸಲ ಕೇಳ್ತಿರೋದು ಏನು, ಪಕ್ಷಿಯ ಮುಂಗಾಲುಗಳು, ಈ ಪಕ್ಷಿಯ ಮುಂಗಾಲುಗಳಿದಾವಲ್ಲ, ಇವೇ ಏನಾಗಿದ್ದಾವೆ ಅಂದ್ರೆ ಎಲುಬುಗಳ ಸಹಿತ ರೆಕ್ಕೆಗಳಾಗಿ ಏನಾಗಿವೆ, ಮಾರ್ಪಾಟಾಗಿದ್ದರಿಂದ ಈ ರೆಕ್ಕೆಗಳಿಂದ ಏನಾಗ್ತದೆ, ಈ ಪಕ್ಷಿಗಳು ಹಾರಾಟವನ್ನ ನಡೆಸ್ತವೆ. ಇನ್ನು ಮೀನು ಯಾವ ರೀತಿ ಚಲನೆ ಆಗ್ತದ, ಮೀನು ಯಾವ ರೀತಿ ಚಲನೆ ಆಗ್ತದೆ ನೋಡ್ರಿ. ಮೀನಿನ ಆಕೃತಿ ಯಾವ ರೀತಿ ಚಲನೆ, ದೇಹಾಕೃತಿ ಅಂದ್ರೆ ಸಚಲನ ಆಕೃತಿ ಅಥವಾ ಸ್ಟ್ರೀಮ್ ಲೈನ್ಡ್. ವೆರಿ ಇಂಪಾರ್ಟೆಂಟ್. ಮೀನಿನ ದೇಹದ ಆಕೃತಿ ಸ್ಟ್ರೀಮ್ ಲೈನ್ಡ್. ಈ ಸ್ಟ್ರೀಮ್ ಲೈನ್ಡ್ ಇರೋದ್ರಿಂದ ಏನಾಗ್ತದೆ, ಸ್ಟ್ರೀಮ್ ಲೈನ್ಡ್ ಅಂದ್ರೆ ಏನು ಅಂದ್ರೆ ದೋಣಿ ಆಕಾರ ಇರ್ತದೆ. ಯಾವುದೇ ಒಂದು ಪ್ರಾಣಿ ಆಕಾರ ದೋಣಿ ಆಕಾರ ಇರ್ತದೆ. ತಲೆ ಮತ್ತು ಬಾಲ ಏನಾಗಿರ್ತದೆ, ಚಿಕ್ಕದಾಗಿರ್ತದೆ. ಅದ್ರ ಮಧ್ಯದ ಭಾಗ ಏನಾಗಿರ್ತದೆ ದೊಡ್ಡದಾಗಿರ್ತದೆ. ಅಂದ್ರೆ ತಲೆ ಮತ್ತು ಬಾಲಗಳ ಮಧ್ಯ ಭಾಗಕ್ಕಿಂತ ಏನಾಗಿರ್ತದೆ, ಇದು ಚಿಕ್ಕದಾಗಿರ್ತದೆ. ಈ ಏನಿದೆ ಭಾಗ ನೋಡ್ರಿ, ಮೀನು ಏನಾಗಿರ್ತದೆ, ಇದೆ ಸ್ಟ್ರೀಮ್ ಲೈನ್ಡ್. ಅವಾಗ ಏನಾಗ್ತದೆ, ಈ ನೀರು ಇದ್ರ ಮೂಲಕ ಏನಾಗ್ತದೆ, ಹರಿದು ಭಾಗದಿಂದ ಹೊರಗಡೆ ಹೋಗ್ತದೆ. ಇದನ್ನ ಚಲನೆಗೆ ಸಹಕಾರಿ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇದ್ರ ತಲೆ ಮತ್ತು ಬಾಲಗಳಲ್ಲಿ ಹೇಗಿದ್ದಾವೆ, ತಲೆ ಮತ್ತು
ಬಾಲಗಳು, ತಲೆ ಚಿಕ್ಕದು, ಇಲ್ಲಿ ಬಾಲವು ಚಿಕ್ಕದು, ಮಧ್ಯ ದೇಹ ಭಾಗ ಏನಿದೆ ದೊಡ್ಡದಾಗಿದೆ. ಇನ್ನು ಪ್ರಾಣಿಗಳ ನಡಿಗೆಯಲ್ಲಿ ಹೆಂಗೆ ಆಗ್ತದೆ ನೋಡಿ, ಫಾರ್ ಎಕ್ಸಾಂಪಲ್ ಇದಾವೆ ಇಲ್ಲಿ ಪ್ರಾಣಿಗಳ ನಡಿಗೆಗಳು ಹೇಗೆ ಆಗ್ತವೆ ಅನ್ನೋದ್ರ ಬಗ್ಗೆ ಏನಾಗ್ತದೆ, ಈ ಅರಿಸ್ಟಾಟಲ್ ಅವರ ಬಗ್ಗೆ ಏನು ಮಾಡಿದ್ದೇವೆ, ಈ ಅರಿಸ್ಟಾಟಲ್ ಅವರ ಬುಕ್ಕನ್ನು ಅವರು ಬರೆದಿದ್ದಾರೆ. ಆ ಬುಕ್ಕಿನ ಹೆಸರು ಏನಪ್ಪಾ ಅಂದ್ರೆ ಪ್ರಾಣಿಗಳ ನಡಿಗೆ ಅಥವಾ ಗೇಟ್ ಆಫ್ ಅನಿಮಲ್ಸ್. ಇದು ನೆನ್ಪಿಟ್ಕೋಬೇಕು. ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕವನ್ನು ಬರೆದವರು ಯಾರು, ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ಹೇಳ್ತಾರೆ ಯಾವ್ಯಾವ ಪ್ರಾಣಿಗಳು, ಡಕ್ ಏನಾಗ್ತದೆ, ಸ್ನೇಕ್ ಹೇಗಾಗ್ತದೆ, ಕಾಂಗ್ರೂ ಹೆಂಗೆ ನಡೀತದೆ, ಹ್ಯೂಮನ್ ಹೆಂಗೆ ನಡೀತಾನೆ, ಬಸವನ ಹುಳು, ಸ್ನೇಲು, ಕುದುರೆ, ಕಾಕ್ರೋಚು ಮತ್ತು ಫಿಶ್ ಇವೆಲ್ಲವೂ ಯಾವ ರೀತಿಯ ಚಲನೆಯನ್ನ ಮಾಡ್ತವೆ ಅಂತಕ್ಕಂಥದ್ದನ್ನ ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕದಲ್ಲಿ ಬರೆದವರು ಯಾರು ಅಂದ್ರೆ ಅರಿಸ್ಟಾಟಲ್. ಕೇಳ್ಬೋದು ಅವ್ರ ಪರೀಕ್ಷೆನಲ್ಲಿ ಪ್ರಾಣಿಗಳ ನಡಿಗೆ ಪುಸ್ತಕವನ್ನು ಯಾರು ಬರೆದ್ರು ಅಂದ್ರೆ ಅದು ಅರಿಸ್ಟಾಟಲ್ ಅಂತ. ಇನ್ನು ಹಾವಿನ ಚಲನೆ ನಾವು ಹೆಂಗೆ ಹೇಳ್ತೀವಿ, ಇವು ಪಾರ್ಶ್ವ ಕುಣಿಕೆಗಳು. ಪಾರ್ಶ್ವ ಕುಣಿಕೆಗಳಿಂದ ಏನಾಗ್ತದೆ, ನೆಲದ ಮೇಲೆ ಏನಾಗ್ತದೆ, ಹಾವುಗಳು ಚಲಿಸ್ತವೆ. ಇನ್ನಿದು ಬೇಸಿಕ್ ನೋಡ್ರಿ, ಏನಪ್ಪಾ ಅಂದ್ರೆ ಇದು ಜಾಯಿಂಟ್ಸ್ಗಳು, ಎಲ್ಲೆಲ್ಲಿ ಜಾಯಿಂಟ್ಸ್ ಇದ್ದಾವ, ಎಪಿಸೋಡಲ್ ಜಾಯಿಂಟ್ಸು, ಎಲಿಪ್ಸೋಡಲ್ ಜಾಯಿಂಟು, ಸ್ಯಾಡಲ್ ಜಾಯಿಂಟು ಎಲ್ಲಿ ಬರ್ತದೆ, ಬೆಲ್ ಆ್ಯಂಡ್ ಸಾಕೆಟ್ ಜಾಯಿಂಟು, ಹಿಂಗ್ ಜಾಯಿಂಟು, ಆಮೇಲೆ ಪ್ಲೇನ್ ಜಾಯಿಂಟು. ದೀಸ್ ಆರ್ ದ ಜಾಯಿಂಟ್ಸ್ ಆರ್ ಸಂಧಿಗಳು ಅಥವಾ ಕೀಲುಗಳು. ಇವೆಲ್ಲವೂ ಏನು ಅದಕ್ಕಾಗಿರ್ತಕ್ಕಂಥ ಉತ್ತರ. ಸೊ ಇದು ಏನಾಗಿರ್ತದೆ ನಿಮ್ಮ ಇದು ಏನಾಗಿರ್ತದೆ ನಿಮ್ಮ 6ನೇ ತರಗತಿಯ ಏನಾಗಿರ್ತದೆ 8ನೆಯ ಅಧ್ಯಾಯ ಆಗಿರ್ತದೆ. 8ನೇ ಅಧ್ಯಾಯ ದೇಹದ ಚಲನೆಗಳಲ್ಲಿ ಏನೇನು ಓದ್ವಿ, ದೇಹದ ಚಲನೆಗಳ ಬಗ್ಗೆ ಓದ್ವಿ, ಕೀಲುಗಳು ಮತ್ತು ಸಂಧಿಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಮತ್ತು ಇಲ್ಲೇನು ಮಾಡ್ತೀವಿ, ನಾವು ಕೆಲವೊಂದು ಕೀಲುಗಳ ಬಗ್ಗೆ ನಾವು ಓದ್ವಿ. ಯಾವುದು, ಗೋಲ ಮತ್ತು ಗುಳಿ ಕೀಲುಗಳ ಬಗ್ಗೆ ಓದ್ವಿ. ಉಂಗುರ ಆಕೃತಿಯನ್ನು ಹೊಂದಿರತಕ್ಕಂಥ ಒಂದು ಸಿಲಿಂಡರ್ ಆಕೃತಿಯಲ್ಲಿರ್ತಕ್ಕಂಥ ಉಂಗುರ ಆಕೃತಿಗೆ ಆಗಿರ್ತಕ್ಕಂಥ ಒಂದು ತಿರುಗಾಣ ಕೀಲುಗಳನ್ನು ಬಗ್ಗೆ ಓದ್ವಿ. ಆಮೇಲೆ ಬೀಜಾಗರಿ ಕೀಲುಗಳನ್ನು ಬಗ್ಗೆ ಓದ್ವಿ, ಸ್ಥಿರ ಕೀಲುಗಳ ಬಗ್ಗೆ ಓದ್ವಿ, ಅಸ್ಥಿಪಂಜರಗಳ ಬಗ್ಗೆ ಓದ್ವಿ. ಹುಟ್ಟುವಾಗ ಮಾನವನಲ್ಲಿರ್ತಕ್ಕಂಥ 305 ಮೂಳೆಗಳು, ಪ್ರೌಢಾವಸ್ಥೆ ಬಂದಾಗ 205 ಆ ಮೂಳೆಗಳ ಸಂಖ್ಯೆ ಆಗಿರ್ತದೆ ಅನ್ನೋದ್ರ ಬಗ್ಗೆ ನಾವು ಓದ್ವಿ. ಈ ಅಂಗೈನ ಮೇಲ್ಭಾಗದಲ್ಲಿ ಮೂಳೆಗಳಿರ್ತಕ್ಕಂಥದ್ದನ್ನು ಕಾರ್ಪಲ ಅಂತ ಕರಿತೀವಿ ಅಂತಕ್ಕಂಥದ್ದನ್ನು ಓದ್ವಿ. ಆಮೇಲೆ ಪಕ್ಕೆಲುಬು ಪಂಜರದ ಬಗ್ಗೆ ಓದ್ವಿ. ಎದೆ ಮೂಳೆ ಮತ್ತು ಬೆನ್ನು ಮೂಳೆಗಳನ್ನು ಹೊಂದಾಣಿಕೆ ಆಗಿರ್ತಕ್ಕಂಥ ಒಂದು ಜೋಡಣೆ ಆಗಿರ್ತಕ್ಕಂಥ ಪೆಟ್ಟಿಗೆ ರಚನೆಗೆ ನಾವೇನಂತ ಕರಿತೀವಿ, ಪಕ್ಕೆಲುಬು ಪಂಜರ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದನ್ನು ಓದ್ವಿ. ಬೆನ್ನು ಮೂಳೆ ಬಗ್ಗೆ ಓದ್ವಿ. ಇಲ್ಲಿ 33 ಕಶೇರು ಖಂಡಗಳಿಂದ ಅನ್ನೋದ್ರ ಬಗ್ಗೆ ಓದ್ವಿ. ಭುಜದ ಮೂಳೆಗಳು, ಸೊಂಟದ ಮೂಳೆಗಳು, ತಲೆ ಬುರುಡೆ ಮತ್ತು ಈ ಮೃದ್ವಸ್ಥಿ ಬಗ್ಗೆ ನಾವು ಮಾಡಿದ್ವಿ, ಓದ್ಕೊಂಡ್ವಿ. ಇನ್ನು ಸ್ನಾಯುಗಳು ಯಾಕೆ ಉಪ್ತವೆ, ಈ ಮೂಳೆಗಳು ಚಲಿಸಲಿಕ್ಕೆ ಸ್ನಾಯುಗಳಿಗೆ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಹೇಗೆ ಪರಿಣಾಮ ಬೀರತಕ್ಕಂಥದ್ದನ್ನು ನಾವು ಓದ್ವಿ. ಆಮೇಲೆ ಈ ರೀತಿಯಾಗಿ ಪ್ರಾಣಿಗಳಲ್ಲಿ ಕೂಡ ಹೇಗೆ ನಡಿಗೆ ಆಗ್ತದೆ, ಎರೆಹುಳುವಿನಲ್ಲಿ ಹೇಗಾಗ್ತದೆ, ಎರೆಹುಳುವಿನಲ್ಲಿ ಪುನರಾವರ್ತಿತ ವಿಕಸನ ಮತ್ತು ಸಂಕೋಚನದಿಂದ ಎರೆಹುಳು ಮಣ್ಣಿನ ಮೇಲೆ ಚಲಿಸ್ತದೆ. ಕೇಳ್ತಾರೆ ಎರೆಹುಳು ಯಾವ ರೀತಿಯ ಚಲನೆ ಮಾಡ್ತದೆ ಅಂತ, ಎರೆಹುಳು ಯಾವ ರೀತಿ ತೆವಳುತ್ತದ ಅಥವಾ ನಡೀತದ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಬೇಕು, ಪುನರಾವರ್ತಿತ ವಿಕಸನ ಮತ್ತು ಸಂಕೋಚನ. ಇನ್ನು ಜಿರಳೆ, ಆಮೇಲೆ ಬಸವನ ಹುಳು, ಪಕ್ಷಿಗಳು, ಮೀನು, ಪ್ರಾಣಿಗಳ ನಡಿಗೆ. ಮೀನಿನ ದೇಹಾಕೃತಿ ಹೆಂಗಿದೆ, ಸಚಲನಾಕೃತಿ. ಪ್ರಾಣಿಗಳ ನಡಿಗೆ ಪುಸ್ತಕ ಬರೆದವರು ಅರಿಸ್ಟಾಟಲು. ಇವೆಷ್ಟೇನು ನಿಮ್ಮ ಈ ಒಂದು 8ನೇ ಚಾಪ್ಟರ್ ಆಗಿರ್ತದೆ. ಇನ್ನು 6ನೇ ತರಗತಿ 9ನೇ ಚಾಪ್ಟರ್ ಯಾವುದದು, ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಕಂಟಿನ್ಯೂಸ್ ಆಗಿ ಮಾಡೋಣ. ಸೊ 8 ಮತ್ತು 9ನೇ ಚಾಪ್ಟರ್ನ ನಾವು 2 ಸೇರಿಸಿ ಒಂದೇ ವಿಡಿಯೋ ಮಾಡ್ತಿದ್ದೀವಿ. 6ನೇ ತರಗತಿಯ 9ನೇ ಅಧ್ಯಾಯ ಯಾವುದದು, ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಇದು ಬೇಸಿಕ್ 6ನೇ ತರಗತಿ ಇರೋದ್ರಿಂದ ಬಹಳ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಏನಿಲ್ಲ ಇದರಲ್ಲಿ. ಸೊ ನಮ್ಗೆ ಏನು ಬೇಕು 6ನೇ ತರಗತಿ ವಿದ್ಯಾರ್ಥಿಯ ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟು. ಜೀವಿಗಳು ಅಂದ್ರೆ ಏನು, ಅವುಗಳ ಲಕ್ಷಣಗಳಂತ ಎಲ್ರಿಗೂ ಗೊತ್ತು. ಎಲ್ಲ ಸ್ಥಳಗಳಲ್ಲಿ ಎಲ್ಲ ರೀತಿಯ ಜೀವಿಗಳು ಬದುಕ್ತಾವ, ಇಲ್ಲ. ಮಾನವರು ಎಲ್ಲಿ ವಾಸ ಮಾಡ್ತಿದ್ದಾರೆ, ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತಿದ್ದಾವೆ, ಬಿಸಿಯಾದ ವಾತಾವರಣದಲ್ಲಿ ಎಂಥ ಪ್ರಾಣಿಗಳಿದ್ದಾವೆ, ತಣ್ಣನೆಯ ವಾತಾವರಣದಲ್ಲಿ ಎಂಥ ಪ್ರಾಣಿಗಳಿದ್ದಾವೆ, ತೇವಾಂಶವುಳ್ಳ ಪ್ರದೇಶದಲ್ಲಿ ಎಂಥ ಪ್ರಾಣಿಗಳಿದ್ದಾವೆ. ಹಾಗಾಗಿ ಈ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜೀವಿಗಳು ವಾಸಿಸ್ತವೆ, ಅದು ನಮ್ಗೆ ಗೊತ್ತು, ಹೌದಾ. ಈಗ ಒಂದೊಂದು ಸ್ಥಳದೊಳಗಡೆ ಒಂದೊಂದು ವಿವಿಧ ರೀತಿಯ ಏನಾಗ್ತವೆ ಸಸ್ಯಗಳು ಕಾಣ್ತೀವಿ ನಾವು, ಹೌದಾ. ಆ ಸಸ್ಯಗಳು ಬೇರೆ ಇನ್ನೊಂದು ಭಾಗದಲ್ಲಿ ಕಾಣುತ್ತದೆ, ಇನ್ನೊಂದು ಭಾಗದಲ್ಲಿ ಕಂಡಿರ್ತಕ್ಕಂಥ ಸಸ್ಯಗಳ ಅವುಗಳ ಗುಣಲಕ್ಷಣಗಳಿಗಿಂತಲೂ ಇವುಗಳ ಗುಣಲಕ್ಷಣಗಳು ಭಿನ್ನವಾಗಿರ್ತವೆ. ಅಂದ್ರೆ ಈ ಜೀವಿಗಳು ಹೆಂಗ್ ಸ್ಥಳ ಬದಲಾವಣೆ ಆಗ್ತದೋ ಹಾಗೆ ಆ ಜೀವಿಗಳಲ್ಲಿ ಇರ್ತಕ್ಕಂಥ ಇರುವಿಕೆ ಮತ್ತು ಅವುಗಳಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಬದಲಾವಣೆಯನ್ನ ನಾವು ಕಾಣ್ತೀವಿ.
ಆವಾಸ ಮತ್ತು ಹೊಂದಾಣಿಕೆ. ಏನಿದು ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂಥ ಆವಾಸ ಮತ್ತು ಹೊಂದಾಣಿಕೆ ಅಂದ್ರೆ ನೋಡ್ರಿ, ಮರುಭೂಮಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಬೇರೆಯಾಗಿರ್ತವೆ, ಸಮುದ್ರದಲ್ಲಿ ಬೇರೆಯಾಗಿರ್ತವೆ. ಸಮುದ್ರದಲ್ಲಿ ವಾಸ ಮಾಡತಕ್ಕಂಥ ಪ್ರಾಣಿಗಳು ಈ ಉಪ್ಪು ನೀರಿನಿಂದ ಆವೃತ ಆಗಿರ್ತವೆ. ಇವುಗಳಲ್ಲಿ ಬಹುತೇಕ ಜೀವಿಗಳು ಏನ್ ಮಾಡ್ತವೆ ಅಂದ್ರೆ ಏನು ಆಕ್ಸಿಜನ್ ಅನ್ನು ಪಡಿತವೆ. ಆ ಆಕ್ಸಿಜನ್ ಯಾವ ರೂಪದಲ್ಲಿ ಇರ್ತದೆ ಅಂದ್ರೆ ಕರಗಿದ ಆಕ್ಸಿಜನ್, ಅಂದ್ರೆ ನೀರಿನಲ್ಲಿ ಕರಗಿದ ಆಕ್ಸಿಜನ್ ರೂಪವನ್ನು ಏನ್ ಮಾಡ್ತೀವಿ ಸಮುದ್ರದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಪಡ್ಕೊಳ್ತವೆ. ಇನ್ನು ಮರುಭೂಮಿಯಲ್ಲಿ ಏನಾಗ್ತದೆ, ಅತಿ ಕಡಿಮೆ ನೀರಲ್ಲಿ ದೊರೀತದೆ. ಅತಿ ಕಡಿಮೆ ನೀರು ದೊರೆಯುವಂತಲ್ಲೂ ಕೂಡ ನಾವು ಪ್ರಾಣಿಗಳನ್ನು ಕಾಣ್ತೀವಿ. ನೋಡ್ರಿ, ಇದನ್ನೇ ಹೇಳ್ತಾ ಇರೋದು ಆವಾಸ ಮತ್ತು ಹೊಂದಾಣಿಕೆ. ಮೀನು ನೀರಿನಲ್ಲಿರ್ತದೆ, ಆ ನೀರಿನಲ್ಲಿರ್ತಕ್ಕಂಥ ಮೀನನ್ನು ಹೊರಗಡೆ ತಗೊಂಡಾಗ ಅದು ಬದುಕೋದಿಲ್ಲ, ಅದೇನಾಗ್ತದೆ ಸಾವನ್ನಪ್ತದೆ. ಅದೇ ಒಂಟೆ ಮರುಭೂಮಿಯಲ್ಲಿ ಇರ್ತದೆ, ಮರುಭೂಮಿಯಲ್ಲಿ ಇರ್ತಕ್ಕಂಥ ಒಂಟೆನ ನೀವು ಸಮುದ್ರದ ದಡೆ ತಂದಿಡಕ್ಕಾಗಲ್ಲ. ಸೊ ಅವುಗಳಲ್ಲಿರ್ತಕ್ಕಂಥ ಆವಾಸ ಮತ್ತು ಅದಕ್ಕೆ ಅವು ಹೊಂದಾಣಿಕೆ ಆಗಿರ್ತವೆ. ಆ ಒಂದು ಆವಾಸ ಮತ್ತು ಹೊಂದಾಣಿಕೆಯಲ್ಲಿ ಏನಾಗ್ತದೆ ಇದನ್ನು ನಾವು ಗಮನಿಸ್ತೀವಿ. ಮರುಭೂಮಿಯಲ್ಲಿ ಏನಾಗ್ತದೆ ಅಂದ್ರೆ ಹಗಲು ಹೆಚ್ಚು ಬಿಸಿ ಇರ್ತದೆ ಮತ್ತು ರಾತ್ರಿ ಬಹಳ ಕೋಲ್ಡ್ ಆಗಿರ್ತದೆ. ಡೇ ಟೈಮಲ್ಲಂತೂ ಬಹಳ ಹಾಟು, ನೈಟ್ ಏನಾಗ್ತದೆ ಬಹಳ ಶೀತ ಆಗಿರ್ತದೆ. ಹಾಗಾಗಿ ಇಲ್ಲಿ ಮರುಭೂಮಿಯಲ್ಲಿ ಇರ್ತಕ್ಕಂಥವು ಏನಾಗ್ತವೆ ನೋಡ್ರಿ, ಮುಕ್ತ ಆಕ್ಸಿಜನ್ ಅನ್ನ ಪಡಿತವೆ. ನೀರಿನಲ್ಲಿ ಕರಗಿದ ಆಕ್ಸಿಜನ್ ಅನ್ನು ಪಡೆದುಕೊಳ್ತವೆ. ಮರುಭೂಮಿಯಲ್ಲಿ ಮುಕ್ತ ಆಕ್ಸಿಜನ್ ಅನ್ನ ಈ ಪ್ರಾಣಿಗಳು ಏನಾಗ್ತವೆ ಪಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಯಾವುದು ಒಂಟೆ, ಅದು ತನ್ನ ದೇಹ ಏನಿದೆಯಲ್ಲ, ತನ್ನ ದೇಹದಿಂದ ಏನಾಗ್ತದೆ ಬಹಳ ಅತಿ ಕಡಿಮೆ ನೀರು ಹೊರಗೆ ಹಾಕ್ತದೆ. ಕಡಿಮೆ ನೀರನ್ನು ಹೊರಗೆ ಹಾಕೋದ್ರ ಮೂಲಕ ಅದೇನಾಗ್ತದೆ ತನ್ನ ದೇಹದಲ್ಲಿ ನೀರಿನ ಸಂಗ್ರಹಣವನ್ನು ಮಾಡ್ತದೆ, ಅದು ಹೆಚ್ಚಿಗೆ ಇರ್ತದೆ. ಹಾಗಾಗಿ ಒಂಟೆ ಬಹಳ ದಿನಗಳ ತನಕ ಏನಾಗ್ತದೆ ಅದು ಬರ್ತದೆ, ನೀರಿಲ್ಲದೆ ಕೂಡ ಅದೇನು ಮಾಡ್ಬೋದು ಬದುಕ್ತದೆ. ಇನ್ನು ಈ ಮೀನೇನಿದೆಯಲ್ಲ, ಈ ಮೀನು ನಾವು ಈಗ ತಾನೇ ಹೇಳಿದ್ವಿ ದೋಣಿ ಆಕಾರವನ್ನು ಅದು ಹೊಂದಿರ್ತದ. ಯಾವುದು ದೋಣಿ ಆಕಾರ ಅಥವಾ ಸ್ಟ್ರೀಮ್ ಲೈನ್ ಅಂತ ಹೇಳಿದ್ವಲ್ಲ ಅವಾಗಲೇ, ಈ ಲೈನ್ ಆಗಿರ್ತದೆ. ಇದರ ದೇಹದ ಮೇಲೆ ಏನಾಗಿರ್ತಾವ ಏನು ಸ್ಕೇಲ್ಸ್ ಇರ್ತಾವ, ವೃಷಗಳಿರ್ತಾವ. ಇವು ಏನ್ ಮಾಡ್ತಾವ, ಮೀನಿನ ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ನೀರಿನಲ್ಲಿ ಸುಲಭವಾಗಿ ಸಹಾಯ ಮಾಡ್ತವೆ. ಯಾಕಂದ್ರೆ ಚಲನೆಗೆ ಸಹಾಯ ಮಾಡ್ತಾವ. ಮೀನಿನಲ್ಲಿ ಇರ್ತಕ್ಕಂಥ ಗಿಲ್ಸ್ ಅಥವಾ ಕಿವಿರುಗಳು ಇವೇನು ಕಾಣಿಸ್ತಾವಲ್ಲ, ಇವು ಇದ್ರ ಮೂಲಕ ಏನಾಗ್ತದ ಉಸಿರಾಡ್ಬೇಕಾದ್ರೆ ಯಾವ ರೀತಿ ಆಕ್ಸಿಜನ್ ಮೀನು ಪಡ್ಕೊಳ್ತದ, ಸಮುದ್ರದಲ್ಲಿ ಅಥವಾ ಜಲವಾಸಿಗಳು ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ, ಕರಗಿರುವ ಆಕ್ಸಿಜನ್ ಅನ್ನ ಏನ್ ಮಾಡ್ತಾವು ಹೀರ್ಕೊಳ್ಳಕ ಸಹಾಯ ಮಾಡ್ತಾವ. ಇದು ಏನು ಆವಾಸ. ಇನ್ನು ಹೊಂದಾಣಿಕೆ ಅಂದ್ರೇನು, ಅಡಾಪ್ಟೇಷನ್ಸ್. ಯಾವುದೇ ಒಂದು ಸಸ್ಯ ಮತ್ತು ಪ್ರಾಣಿ ಇರ್ತದಲ್ಲ, ಒಂದು ಸಸ್ಯ ಮತ್ತು ಪ್ರಾಣಿ ತಾನು ಎಲ್ಲಿ ವಾಸ ಮಾಡ್ತಿದೆಯೋ, ತಾನು ವಾಸ ಮಾಡುವಂಥ ಸುತ್ತಮುತ್ತ ಪರಿಸರದೊಂದಿಗೆ ಅದು ಹೊಂದಾಣಿಕೆ ಆಗಿದೆ ಇಲ್ಲವೋ, ಆ ಒಂದು ಗುಣಲಕ್ಷಣಗಳನ್ನು ಅದು ತೋರಿಸ್ತದೆಯೋ ಇಲ್ಲವೋ ಅನ್ನೋದನ್ನ ನಾವೇನ್ ಮಾಡ್ತೀವಿ ಹೊಂದಾಣಿಕೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು, ಸಹಜವಾಗಿ ಯಾವುದೇ ಅನ್ಕಂಫರ್ಟೇಬಲ್ ಇಲ್ಲ, ಕಂಫರ್ಟೇಬಲ್ ಆಗಿ ಅದೇನ್ ಮಾಡ್ಬೇಕು ಜೀವಿಸ್ಬೇಕು ಅಂತ ಒಂದು ನಿರ್ದಿಷ್ಟ ಗುಣಲಕ್ಷಣಗಳು ಅದೇನಾದ್ರೂ ತೋರಿಸ್ತು ಅಂದ್ರೆ ಅದೇನಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿದೆ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಅಂದ್ರೆ ನೀರಿನಲ್ಲಿ ಒಂಟೆ ಬದುಕಲಿಕ್ಕಾಗೋದಿಲ್ಲ, ಮರುಭೂಮಿನಲ್ಲಿ ಮೀನು ಬದುಕಲಿಕ್ಕಾಗಲ್ಲ. ಮೀನು ಸಮುದ್ರದಲ್ಲಿಯೇ ಇರಬೇಕು, ಒಂಟೆ ಮರುಭೂಮಿಯಲ್ಲಿನೇ ಇರಬೇಕು. ಇನ್ನು ಆವಾಸ ಅಂದ್ರೇನು, ಆವಾಸ ಅಂದ್ರೆ ನಿಮ್ಗೆಲ್ಲ ಗೊತ್ತು, ವಾಸ ಮಾಡುವುದು ಆವಾಸ. ಜೀವಿಗಳು ವಾಸ ಮಾಡುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಆವಾಸ ಅಥವಾ ಹ್ಯಾಬಿಟೆಟ್ ಅಂತ ನಾವು ಕರಿತೀವಿ. ಅದು ಮನೆ ಆಗಿರ್ಬೋದು, ನೀರು, ಆಹಾರ, ಗಾಳಿ, ವಸತಿ ಇವೆಲ್ಲ ಅಗತ್ಯಗಳನ್ನ ಏನ್ ಮಾಡ್ತದೆ ಅದು ಒದಗಿಸ್ತದ. ಆವಾಸ ಅಂದ್ರೆ ಬರೀ ಇರ್ಲಿಕ್ಕೆ ಅಷ್ಟೇ ಅಲ್ಲ, ಇರೋದ್ರೊಂದಿಗೆ ಆಹಾರ, ನೀರು, ಗಾಳಿ, ವಸತಿ ಇತರ ಅಗತ್ಯತೆಗಳೇನಿರ್ತಾವಲ್ಲ ಆ ಅಗತ್ಯತೆಗಳು ಕೂಡ ಏನಾಗ್ತದೆ ಅದು ಆವಾಸ ಒದಗಿಸ್ತದೆ. ಅದರಲ್ಲಿ ಒಂದೇದು ಯಾವುದು ಭೂ ಆವಾಸ. ಭೂ ಆವಾಸ ಅಂದ್ರೆ ಭೂಮಿ ಮೇಲೆ ಇರುವ ವಾಸ ಮಾಡುವ. ಯಾವ್ಯಾವ ವಾಸ ಮಾಡ್ತವೆ, ಸಸ್ಯ ಮತ್ತು ಕೆಲವು ಪ್ರಾಣಿಗಳು. ಉದಾಹರಣೆಗೆ ಪರ್ವತ ಕೂಡ ಪರ್ವತ ಅನ್ನೋದು ಒಂದು ಆವಾಸ, ಮರುಭೂಮಿ ಅನ್ನೋದು ಒಂದು ಆವಾಸ, ಅರಣ್ಯ, ಕಡಲು ಇಲ್ಲೆಲ್ಲವೂ ಏನಾಗ್ತದೆ ವಿವಿಧ ರೀತಿಯ ಪ್ರಾಣಿಗಳು ಆವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದಾವೆ. ಇನ್ನು ಜಲಾವಾಸ ಅಂದ್ರೆ ನೀರಿನಲ್ಲಿ ವಾಸಿಸುವ ಮತ್ತು ಸಸ್ಯ ಅಥವಾ ಪ್ರಾಣಿಗಳಿಗೆ ಏನಂತೀನೋ ಜಲವಾಸಿಗಳು ಅಥವಾ ಜಲ ಆವಾಸ ಅಂತ ಕರಿತೀವಿ. ಸರೋವರ ಮತ್ತು ಸಾಗರಗಳು ಅದಕ್ಕೆ ಉದಾಹರಣೆ. ಇನ್ನು ಒಗ್ಗಿಕೊಳ್ಳುವಿಕೆ ಬಹಳ ಇಂಪಾರ್ಟೆಂಟ್ ಇದು ನೋಡ್ರಿ. ಆವಾಸ ಇದೆ, ಹೊಂದಾಣಿಕೆ ಇದೆ. ಈ ಒಗ್ಗಿಕೊಳ್ಳುವಿಕೆ ಅಂದ್ರೆ ಏನು? ಒಗ್ಗಿಕೊಳ್ಳುವಿಕೆ ಒಳಗೆ ನೋಡ್ರಿ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಏನಾಗ್ತದೆ, ನಮ್ಮ ದೇಹ ಒಗ್ಗಿಕೊಳ್ತದೆ. ಫಾರ್ ಎಕ್ಸಾಂಪಲ್ ನಾವು ಇದ್ದೀವಿ ಇಲ್ಲಿ ಯಾವುದೋ ನಾವು ಭಾಗದೊಳಗಡೆ, ನಾವು ಮರುಭೂಮಿಗೆ ಹೋದ ತಕ್ಷಣ ನಾವು ಜೀವ ಬಿಡ್ತೀವ? ಇಲ್ಲ. ನಾವು ಮರುಭೂಮಿಗೆ ಹೋದ ತಕ್ಷಣ ಏನಾಗ್ತದೆ, ನಾವು ಒಂದಿಷ್ಟು ದಿನ ಆ ಒಂದು ಭಾಗಕ್ಕೆ, ಆ ಒಂದು ಸ್ಥಳಕ್ಕೆ ಒಗ್ಗಿಕೊಳ್ಳಬೇಕು. ಅದು ಹೊಸ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಹೊಂದಾಣಿಕೆ ಆಗ್ಲಿಕ್ಕೆ ಒಂದು ಸ್ವಲ್ಪ ಸಮಯ ತಗೊಂತದ. ಅದನ್ನೇ ನಾವೆಂತ ಹೇಳ್ತೀವಿ ಒಗ್ಗಿಕೊಳ್ಳುವಿಕೆ ಅಂತ ನಾವು
ಕರಿತೀವಿ. ಒಂದನೇದು ಜೈವಿಕ ಘಟಕಗಳು, ಎರಡನೇದು ಅಜೈವಿಕ ಘಟಕಗಳು. ಒಂದನೇದು ಬಯೋಟಿಕ್ ಕಂಪೋನೆಂಟ್ಸು, ಅಬಯೋಟಿಕ್ ಕಂಪೋನೆಂಟ್ಸು. ಜೈವಿಕ ಘಟಕಗಳಂದ್ರೇನು? ಒಂದು ಆವಾಸದಲ್ಲಿರುವ ಜೀವಿಗಳಾದ ಸಸ್ಯ ಮತ್ತು ಪ್ರಾಣಿಗಳಷ್ಟೇ. ಜೈವಿಕ ಘಟಕಗಳಂದ್ರೆ ನೀವು ನೆನ್ಪಿಟ್ಕೋಬೇಕು, ಜೀವ ಇರುವಂತಹ ಪ್ರಾಣಿಗಳು ಅಥವಾ ಸಸ್ಯಗಳು. ಸಸ್ಯಗಳಲ್ಲಿ ಆಟೋಮೆಟಿಕಲ್ ಜೀವ ಇದ್ದೇ ಇರ್ತದೆ, ಹೌದಾ? ಒಂದು ಆವಾಸದಲ್ಲಿರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ನಾವೇನು ಕರಿತೀವಿ? ಜೈವಿಕ. ಇನ್ನು ಅಜೈವಿಕ ಘಟಕಗಳಂದ್ರೆ ಯಾವ ಜೀವ ಇರೋದಿಲ್ಲ, ಕಲ್ಲು, ಮಣ್ಣು, ಗಾಳಿ ಇತ್ಯಾದಿ ಇವೆಲ್ಲ ಏನಂತವ, ಅಥವಾ ಈ ಸಸ್ಯ ಮತ್ತು ಪ್ರಾಣಿ ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಅಜೈವಿಕ ಅಂಶಗಳು ಕೂಡ ಯಾವ? ಗಾಳಿ, ಮಣ್ಣು, ನೀರು ಇವೆಲ್ಲ ಕೂಡ ಅಜೈವಿಕ ಅಂಶಗಳು. ನೀವು ನೋಡ್ತಿರಲ್ಲ, ಬಯೋಟಿಕ್ ಮತ್ತು ಅಬಯೋಟಿಕ್. ಬಯೋಟಿಕ್ ಅಂದರೆ ಜೈವಿಕ, ಅಬಯೋಟಿಕ್ ಅಂದರೆ ಅಜೈವಿಕ. ನೋಡ್ರಿ, ಮೀನು, ಹಕ್ಕಿ ಮತ್ತು ಇವೆಲ್ಲ ಹುಳ, ಇವೆಲ್ಲವೂ ಏನು? ಬಯೋಟಿಕ್ಕು. ಸಸ್ಯಗಳು ಮತ್ತು ಇವೆಲ್ಲ ಏನು? ಬಯೋಟಿಕ್ಕು. ನೋಡ್ರಿ, ಬೆಟ್ಟ, ನೀರು ಇವೆಲ್ಲವೂ ಕೂಡ ಏನು? ಅಥವಾ ಸೂರ್ಯನ ಬೆಳಕು ಇವೆಲ್ಲೇನು? ಅಬಯೋಟಿಕ್ಕು. ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಓದಿದ್ರಿ. ಇನ್ನು ಭೂಮಿಯಲ್ಲಿರ್ತಕ್ಕಂಥ ವಿವಿಧ ಆವಾಸಗಳು, ಅಲ್ಲ ಎಲ್ಲ ಪ್ರಾಣಿಗಳು ಒಂದೇ ಕಡೆ ಬದುಕ್ತಾ ಇದ್ದೀವ ಭೂಮಿ ಮೇಲೆ? ಇಲ್ಲ. ಕೆಲವೊಂದು ವಿವಿಧ ರೀತಿಯ ಆವಾಸಗಳನ್ನು ನಾವು ಹೊಂದಾಣಿಕೆಯಾಗಿವೆ. ಅವು ಯಾವ್ಯಾವನ್ನ ನಾವು ನೋಡೋಣ ಬನ್ನಿ. ಒಂದನೇದು ಮರುಭೂಮಿ. ಮರುಭೂಮಿನಲ್ಲಿ ಏನಿರ್ತೀವಿ ನಾವು? ಇಲಿಗಳು, ಒಂಟೆಗಳು ಮತ್ತು ಇತ್ಯಾದಿ ಏನು ಹಾವುಗಳನ್ನು ನಾವು ಕಾಣ್ತೀವಿ. ಮರುಭೂಮಿನಲ್ಲಿ ಏನಾಗ್ತದೆ ಅಂದರೆ, ಈ ಹಗಲು ಹೊತ್ತು ಏನಾಗ್ತದೆ? ಸೂರ್ಯ ಜಾಸ್ತಿ ಇರ್ತದೆ. ಹಗಲು ಎಷ್ಟು ಹಾಟ್ ಆಗಿರ್ತದೋ ಅದರ ಬದಲಾವಣೆ ಏನಪ್ಪ ಅಂದ್ರೆ ರಾತ್ರಿ ತುಂಬ ತಂಪಾಗಿರ್ತದೆ, ಹೌದಾ? ಈ ತಂಪಾಗಿರೋದ್ರಿಂದ ಏನಾಗ್ತದೆ? ಈ ಸಸ್ಯಗಳಿರ್ತಾವಲ್ಲ ಮರುಭೂಮಿನಲ್ಲಿ, ಸಸ್ಯಗಳು ಇವು ಬಾಷ್ಪ ವಿಸರ್ಜನೆ ಮೂಲಕ ಏನು ಮಾಡ್ತಾವೆ? ಅತಿ ಕಡಿಮೆ ಪ್ರಮಾಣದ ನೀರನ್ನು ಏನು ಮಾಡ್ತಾವೆ? ಹೊರಗಡೆ ಹಾಕ್ತವೆ. ಅಂದರೆ ಬಾಷ್ಪ ವಿಸರ್ಜನೆ ಮೂಲಕ ನೀರನ್ನು, ಬಾಷ್ಪ ವಿಸರ್ಜನೆ ಬಗ್ಗೆ ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ಓದಿದ್ದೀವಿ. ಆಮೇಲೆ ಮರುಭೂಮಿಲಿ ಎಲೆಗಳೇನಾಗಿರ್ತವೆ? ತುಂಬ ಚಿಕ್ಕದಾಗಿರ್ತವೆ ಮತ್ತು ಇವು ಮುಳ್ಳಿನ ಆಕಾರದೊಳಗಿರ್ತವೆ. ಮುಳ್ಳಿನ ಆಕಾರದಲ್ಲಿ ಇರತಕ್ಕಂಥದ್ರಿಂದ ಏನಾಗ್ತವೆ? ಈ ಮರುಭೂಮಿಯ ಆವಾಸದಲ್ಲಿ ಇಂಥ ಸಸ್ಯಗಳನ್ನು ಕಾಣಬಹುದು. ಏನಾಗ್ತಂದ್ರೆ, ಈ ಮುಳ್ಳಿನ ಆಕಾರ ಏನೋ ಆಗಿರ್ತದಲ್ಲ, ಇದು ಎಲೆಗಳು, ಈ ಎಲೆಗಳು ಮುಳ್ಳಿನ ಆಕಾರ ಮತ್ತು ಚಿಕ್ಕದಾಗಿರೋದ್ರಿಂದ ಈ ಎಲೆಗಳಿಂದ ಬಾಷ್ಪ ವಿಸರ್ಜನೆ ಏನಾಗ್ತದೆ? ಇದು ನೀರು ಹೊರಗೆ ಹಾಕ್ಲಿಕ್ಕೆ ಕಡಿಮೆ ಪ್ರಮಾಣಕ್ಕೆ ಸಹಾಯಕ ಆಗ್ತದೆ. ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರೇನಾಗ್ತದೆ? ವಾತಾವರಣಕ್ಕೆ ಹೋಗ್ತದೆ. ಬಹಳ ಕಡಿಮೆ ಪ್ರಮಾಣದಲ್ಲಿ ಹೋಗೋದ್ರಿಂದ ಏನಾಗ್ತದೆ ಅಂದರೆ ಅದಕ್ಕೆ ನೀರಿನ ಅಂಶ, ಆ ಒಂದು ಬಾಷ್ಪ ವಿಸರ್ಜನೆ ಕಡಿಮೆ ಪ್ರಮಾಣ ಆಯ್ತದ್ರ ಅರ್ಥ ಅದರೊಳಗೆ ನೀರಿನ ಅಂಶ ಬಹಳ ಸಿಕ್ಕಿರ್ತದೆ. ಫಾರ್ ಎಕ್ಸಾಂಪಲ್ ಪಾಪಸ್ ಕಳ್ಳಿ ನೋಡ್ತೀವಿಲ್ಲ, ನೋಡ್ರಿ, ಪಾಪಸ್ ಕಳ್ಳಿಲಿ ನಾವು ಎಲೆ ಏನು ಕಾಣ್ತೀವಲ್ಲ, ನೆನ್ಪಿಟ್ಕೋಬೇಕು, ಇದು ಪ್ರಶ್ನೆ ಕೇಳ್ಬೋದವ. ಪಾಪಸ್ ಕಳ್ಳಿಯಲ್ಲಿ ಕಾಣುವ ಎಲೆಯಂಥ ಭಾಗವು ವಾಸ್ತವವಾಗಿ ಏನು ಅಂತ ಕೇಳ್ಬೋದವ. ವಾಸ್ತವವಾಗಿ ಅದೊಂದು ಕಾಂಡದ ಭಾಗ, ಎಲೆ ಅಲ್ಲ ಅದು. ಎಲೆಯಂತಹ ಭಾಗ ಏನಿದಿಲ್ಲ, ಆಕ್ಚುಲಿ ಅದು ವಾಸ್ತವವಾಗಿ ಏನದು? ಕಾಂಡ ಭಾಗ. ಈ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಸಾಮಾನ್ಯವಾಗಿ ಕಾಂಡದಲ್ಲೇ ನಡೀತದೆ. ಕೇಳ್ತಾನ ಪ್ರಶ್ನೆ, ಪಾಪಸ್ ಕಳ್ಳಿನಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಲ್ಲಿ ನಡೆಯುತ್ತದೆ ಅಂತ ಕೇಳ್ತಾನ. ಉತ್ತರ ಏನಾಗ್ತದೆ? ಸಾಮಾನ್ಯವಾಗಿ ಕಾಂಡದಲ್ಲಿ ಆಗ್ತದೆ. ಇಲ್ಲ, ಸಸ್ಯಗಳಲ್ಲಿ ಎಲೆಗಳಲ್ಲಿಯೇ ಆಗುತ್ತದೆ, ಪಾಪಸ್ ಕಳ್ಳಿಯಲ್ಲಿಯೂ ಕೂಡ ಎಲೆಗಳಲ್ಲಿಯೇ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗ್ತದೆ ಅಂತ ಬರಿದ್ರೆ ಹೋಗ್ತವೆ. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ? ಕಾಂಡದಲ್ಲಿನೇ ಏನಾಗ್ತದೆ? ಅದು ಆಗ್ತದೆ. ಇನ್ನೇನಾಗ್ತದೆ? ದಪ್ಪವಾಗಿ ಮೇಣದಂಥ ಒಂದು ಪದರದಿಂದ ಏನಾಗ್ತದೆ? ಇದು ಆವೃತ ಆಗಿರ್ತದೆ. ಈ ಪಾಪಸ್ ಕಳ್ಳಿ ಅಂಗಾಂಶಗಳಲ್ಲಿ ಏನಾಗ್ತದೆ? ಈ ನೀರು ಉಳಿಸ್ಲಿಕ್ಕೆ ಏನಾಗ್ತದೆ? ಈ ಒಂದು ದಪ್ಪವಾಗಿರ್ತಕ್ಕ ಮೇಣದಂಥ ಪದರ ಇರ್ತದೆ. ಬೇಕಾದ್ರೆ ಮುಟ್ಟು ನೋಡ್ರಿ, ಒಂಥರ ಮೇಣದಂಥ ಪದರ ಇರ್ತದೆ. ಅದು ನೀರನ್ನ ಬಾಷ್ಪ ವಿಸರ್ಜನೆ ಹೋಗದೆ ಅದರ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಅದೇನಾಗ್ತದೆ? ಸಹಾಯ ಆಗ್ತದೆ. ಇನ್ನು ಮರುಭೂಮಿಯ ಸಸ್ಯಗಳೇನಾಗಿರ್ತಾವೆ ನೋಡ್ರಿ, ನೀರು ಹೀರಿಕೊಳ್ಳುವ ಸಲುವಾಗಿ ಏನಾಗ್ತವೆ? ಮಣ್ಣಿನಲ್ಲಿ ಬಹಳ ಆಳಾಗಿರ್ತವೆ. ನೋಡ್ರಿ, ಡೇಟ್ ಪ್ಲಾಂಟ್ ಇದೆ, ಅದು ಯಾವುದು? ಖರ್ಜೂರದ ಇಲ್ಲಿ ಗಿಡ ನೋಡ್ರಿ, ಇದು ಮರುಭೂಮಿಯಲ್ಲಿರ್ತಕ್ಕಂಥ ಗಿಡದ ಬೇರುಗಳು. ಅವ ನಿಮ್ಗೆ ಕೇಳ್ತಾನೆ, ಈ ಕೆಳಗಿನ ಯಾವ ಆವಾಸಗಳಲ್ಲಿ ಸಸ್ಯಗಳ ಬೇರುಗಳು ಅತ್ಯಂತ ಆಳವಾಗಿರ್ತವೆ? ಸಾಮಾನ್ಯ ಭೂಮಿ, ಕಪ್ಪು ಮಣ್ಣಿನ ಭೂಮಿ, ಜೇಡಿ ಮಣ್ಣಿನ ಭೂಮಿ, ಮರುಭೂಮಿ. ಹಿಂಗೆ ಕೇಳಿದಾಗ ನಾವು ನೆನ್ಪಿಟ್ಕೋಬೇಕು, ಮರುಭೂಮಿಯ ಸಸ್ಯಗಳ ಬೇರುಗಳಿಗೆ ಏನಾಗಿರ್ತಾವೆ? ಬಹಳ ಆಳಕ್ಕೆ ಏನಾಗಿರ್ತಾವೆ? ಹೋಗಿರ್ತಾವ. ಹಿಂಗಾಗಿ ಬಹಳ ಆಳದಲ್ಲಿರ್ತಕ್ಕಂಥ ನೀರುಗಳೇನು ಅದೇನಾಗ್ತದೆ? ಮಣ್ಣಿನಲ್ಲಿರ್ತಕ್ಕಂಥ ಆ ಅಂಶವನ್ನು ಏನು ಮಾಡ್ಕೊಳ್ಳೋಕೆ, ಹೀರ್ಕೊಳ್ಳೋಕೆ ಅದು ಸಹಾಯ ಮಾಡ್ತದೆ. ಇನ್ನು ಪರ್ವತ ಪ್ರದೇಶಗಳು ನೀವೆಲ್ಲ ನೋಡಿರ್ತೀರಿ. ಪರ್ವತ ಇವೇನಾಗಿರ್ತವೆ? ತುಂಬ ಶೀತ ಆಗಿರ್ತವೆ ಮತ್ತು ಬಿರುಗಾಳಿಯಿಂದ ಕೂಡಿರ್ತವೆ. ಕೆಲವು ಪ್ರದೇಶಗಳು ಏನಾಗ್ತದೆ? ಚಳಿಗಾಲದಲ್ಲಿ ಹಿಮಪಾತ ಕೂಡ ಅದಾಗ್ತದೆ. ನಮ್ಮ ಹಿಮಾಲಯದಲ್ಲಿ ಏನಾಗ್ತದೆ? ಹಿಮಪಾತ ಕೂಡ ಅದು ಆಗ್ತದೆ. ಇನ್ನು ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮರಗಳು ಶಂಖ ಆಕಾರ ಇರ್ತವೆ. ನೀವು ನೋಡ್ತಿರ್ಬೇಕು, ಈ ರೀತಿಯಾಗಿ ಶಂಖದ ಆಕಾರ
ಏನಾಗಿರ್ತವೆ ಟ್ರೀಸ್ ನಾವೇನು ಮಾಡ್ತೀವಿ ಇಲ್ಲಿ ನಾವು ನೋಡ್ಬೋದು. ಓರೆಯಾದ ರೆಂಬೆಗಳಿಂದ ಕಂಡು ಬರ್ತವೆ. ಇನ್ನು ಎಲೆ ಏನಾಗಿರ್ತವೆ ಇಲ್ಲಿ ಸೂಜಿ ಆಕಾರ ಹೊಂದಿರ್ತವೆ. ಸೂಜಿ ಆಕಾರ ಹೊಂದಿರೋದ್ರಿಂದ ಇಲ್ಲಿ ಬೀಳುವಂಥ ಮಳೆ ಮತ್ತು ನೀರನ್ನು ಸುಲಭವಾಗಿ ಅವೇನಾಗ್ಲಿಕ್ಕೆ ಜಾರಿ ಹೋಗ್ಲಿಕ್ಕೆ ಏನಾಗ್ತದೆ ಈ ಮರಗಳ ಎಲೆಗಳು ಅಂದರೆ ಈ ಸೂಜಿ ಆಕಾರದ ಏನು ಈ ಮಳೆಯ ನೀರನ್ನು ಹರಿದು ಹೋಗ್ಲಿಕ್ಕೆ ಇವೇನಾಗ್ತವೆ ಸೂಜಿ ಆಕಾರದ ಈ ಮರದ ಎಲೆಗಳು ಏನಾಗ್ತದೆ ಸಹಾಯಕ ಆಗ್ತದೆ. ಹೀಗಾಗಿ ಹಲವು ವಿವಿಧ ರೀತಿಯ ಕೂಡ ನಾವೇನು ಮಾಡುವ ಸಸ್ಯಗಳನ್ನು ಇಲ್ಲಿ ಕಾಣ್ಬೋದು. ಇನ್ನು ಇಂಥ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಗಳು ಯಾವುವು, ಅವು ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲಿಕ್ಕೆ ದಪ್ಪನೆಯ ಚರ್ಮವನ್ನು ಏನಾಗ್ತವೆ ಅಥವಾ ತುಪ್ಪಳವನ್ನು ಏನಾಗ್ತವೆ ಹೊಂದಿರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತವಲ್ಲ, ಹಿಮಾಲಯದ ಪ್ರಾಣಿಗಳು, ಹಿಮದಲ್ಲಿರ್ತಕ್ಕಂಥ ಪ್ರಾಣಿಗಳು, ಉದಾಹರಣೆಗೆ ಚಮರಿ ಮೃಗಗಳು ಈ ದೇಹವನ್ನು ಬೆಚ್ಚಗಿಡ್ಲಿಕ್ಕೆ ಏನು ಮಾಡ್ತವೆ ಅಂದ್ರೆ ದಪ್ಪ ಕೂದಲುಗಳನ್ನ ಹೊಂದಿರ್ತವೆ. ಇನ್ನು ಇದ್ರ ಪಾದಗಳೇನಿರ್ತಾವಲ್ಲ, ಪಾದಗಳು ಮತ್ತು ಕಾಲ್ಬೆರಳುಗಳು ಇವು ಏನಾಗ್ತವೆ ಹಿಮಚೀರತೆ ದೇಹದ ಮೇಲೆ ದಪ್ಪವಾದ ದುಪ್ಪಳಗಳನ್ನು ನಾವು ಏನಾಗಿರ್ತಾವ ಹೊಂದಿರ್ತವೆ. ಇನ್ನು ಹುಲ್ಲುಗಾವಲಿನಲ್ಲಿ ಬದುಕುವಂಥ ಪ್ರಾಣಿಗಳು ಯಾವ್ಯಾವು, ಸಿಂಹ, ಜಿಂಕೆ, ಆನೆ ಪ್ರಾಣಿಗಳು ಎಲ್ಲ ಅಂದರೆ ಸಸ್ಯಹಾರಿಗಳು ಕೂಡ ಇರ್ತವೆ. ಇಲ್ಲಿ ಸಸ್ಯಹಾರಿಗಳನ್ನು ತಿನ್ನುವ ಮತ್ತು ವನ್ಯಜೀವಿಗಳು ಅಥವಾ ಕಠೋರವಾಗಿರ್ತಕ್ಕಂಥ ಲಯನ್ನು, ಟೈಗರ್, ಇವೆಲ್ಲವೂ ಕೂಡ ಏನಾಗಿರ್ತವೆ ಇಲ್ಲಿ ಬದುಕ್ತವೆ. ಇಲ್ಲಿ ಒಂದು ಜೀವಿಯನ್ನು ತಿಂದು ಇನ್ನೊಂದು ಜೀವಿಯನ್ನು ಬದುಕುವಂತಹ ನಾವು ಒಂದು ಪ್ರಕ್ರಿಯೆಗಳನ್ನು ಇಲ್ಲಿ ನಾವು ಕಾಣುತ್ತೀವಿ. ಇನ್ನು ಇನ್ನೊಂದು ಯಾವುದಂದ್ರೆ ಜಲ ಆವಾಸಗಳು. ಜಲ ಆವಾಸಗಳಂದ್ರೇನು, ನೀರಿನಲ್ಲಿ ಇರುವಂತಹ ಆವಾಸಗಳು. ಈ ಕೆಲವೊಂದು ಡಾಲ್ಫಿನ್ ಮತ್ತು ತಿಮಿಂಗಿಲಗಳಲ್ಲಿ ಕಿವಿಗಳು ಇರೋದಿಲ್ಲ. ಅವಕ್ಕ ಡಾಲ್ಫಿನ್ ಮತ್ತು ತಿಮಿಂಗಿಲಗಳಿಗೆ ಕಿವಿಗಳು ಇರೋದಿಲ್ಲ, ನೆನ್ಪಿಟ್ಕೊಡ್ರಿ. ಆದ್ರೆ ಅವು ಉಸಿರಾಡ್ತವೆ ಹೆಂಗಂತ ನೀನು ಕೇಳಿದ್ರ, ಅವು ತಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಡ್ತವ, ಊದ ರಂಧ್ರಗಳ ಮೂಲಕ ಉಸಿರಾಡ್ತವ. ಈ ಡಾಲ್ಫಿನ್ ಅಥವಾ ತಿಮಿಂಗಿಲಗಳನ್ನ ನೀವು ಆವಾಗವಾಗ ನೀರ್ ಮೇಲೆ ಬಂದು ಹೋಗೋದು ನೋಡ್ತೀರಾ. ನೀರ್ ಮೇಲೆ ಒಂದು ಸಲ ಬಂದು ಹೋದಾಗ ಅದು ತನ್ನಲ್ಲಿರ್ತಕ್ಕಂಥ ಎಲ್ಲಾ ನೀರನ್ನ ಹೊರಗೆ ಹಾಕಿ ಮತ್ತೆ ಹೊರಗಡೆಯಿಂದ ತಗೊಂತದ. ಬೇಕಾದ್ರೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಅಲ್ಲಿ ಅವಕ್ಕೆ ಕಿವಿಗಳಿಲ್ಲ. ಅದ್ರ ಬದಲಾಗಿ ಏನಿದೆ ಅಂದ್ರೆ ಈ ಮೂಗಿನ ಹೊಳ್ಳೆಗಳು ಅಥವಾ ಗಿಲ್ಸ್ ಅಂತ ಕರಿತೀವಲ್ಲ, ಆ ಹೊಳ್ಳೆಗಳು ಏನ್ ಮಾಡ್ತವೆ, ಈ ಊದ ರಂಧ್ರಗಳ ಮೂಲಕ ಏನ್ ಮಾಡ್ತವೆ ಉಸಿರಾಡ್ತವ. ಇವು ನೀರಿನ ಮೇಲ್ಭಾಗದಲ್ಲಿ ಈಜುವಾಗ ಏನ್ ಮಾಡ್ತವೆ, ಈ ವಾತಾವರಣದ ಗಾಳಿಯನ್ನ ತೆಗೆದುಕೊಳ್ತವ. ಆ ಒಂದು ರಂಧ್ರಗಳು ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇದೆಲ್ಲವ ಕರೆ. ಈಗ ಇಷ್ಟೆಲ್ಲಾ ಜೀವಿಗಳದಾವಲ್ಲ, ಈ ಜೀವಿಗಳಂತ ನಾವು ಹೆಂಗ್ ಕರಿಬೇಕು, ಯಾವ ಗುಣಲಕ್ಷಣಗಳನ್ನ ನಾವು ನೋಡಿದ್ರೆ ನಾವು ಜೀವಿಗಳಂತ ನಾವು ಅನ್ಕೋಬೇಕು. ನೋಡ್ರಿ, ಯಾವುದೇ ಒಂದು ಘಟಕದ ನಾವು ಜೀವಿ ಅಂತ ನಿರ್ಧಾರ ಮಾಡ್ಬೇಕಾಯ್ತಂದ್ರ ಒಂದು ನೆನ್ಪಿಟ್ಕೊಡ್ರಿ, ಜೀವಿಗಳು ಚಲಿಸ್ತವೆ. ಆದ್ರೆ ಯಾವುದನ್ನು ಹೊರತುಪಡಿಸಿ ಸಸ್ಯಗಳು ಕೂಡ ಜೀವಿಗಳೇ, ಆದ್ರೆ ಇವು ಚಲಿಸೋದಿಲ್ಲ. ಸಸ್ಯಗಳನ್ನ ಹೊರತುಪಡಿಸಿ ಇನ್ನು ಉಳಿದ ಎಲ್ಲಾ ಜೀವಿಗಳೇನಾಗ್ತವೆ ಚಲಿಸ್ತವೆ, ಸಸ್ಯಗಳು. ಇನ್ನ ಜೀವಿಯ ಬೆಳವಣಿಗೆ ಲಕ್ಷಣಗಳನ್ನ ತೋರಿಸ್ತವೆ. ಒಂದು ಕಲ್ಲು ಮಣ್ಣು ಬೆಳವಣಿಗೆ ತೋರಿಸೋದಿಲ್ಲ, ಅದ್ರ ಜೀವಿಗಳೇನಾಗ್ತವೆ ಒಂದು ಹುಟ್ಟದಾಗ ಹೆಂಗಿರುತ್ತೋ ಅಷ್ಟೇ ಇರೋದಿಲ್ಲ, ಅದು ಬೆಳವಣಿಗೆ ಹಂತಗಳನ್ನ ಅದೇನ್ ಮಾಡ್ತದೆ ತೋರಿಸ್ತದೆ. ಜೀವಿಗಳು ಜೈವಿಕ ಘಟಕಗಳನ್ನ ಹೊಂದಿರ್ತದೆ. ಜೀವಿಗಳಿಗೆ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಆಹಾರದ ಅವಶ್ಯಕತೆ ಇದೆ. ಕೆಲಸ ಕಾರ್ಯಗಳಾಗಬೇಕಾದ್ರೆ ಅಥವಾ ಉಸಿರಾಡಲಿಕ್ಕೆ, ತಾಜ್ಯ ವಸ್ತುಗಳನ್ನು ಹೊರಗೆ ಹಾಕಲಿಕ್ಕೆ, ಮತ್ತು ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಏನಾಗ್ತದೆ ಪ್ರತಿಕ್ರಿಯಿಸ್ತವೆ. ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಇವೇನ್ ಮಾಡ್ತವೆ ನೀಡ್ತವೆ. ಜೀವಿಗಳು ಏನ್ ಮಾಡ್ತವೆ, ಎಲ್ಲಕ್ಕಿಂತ ಇಂಪಾರ್ಟೆಂಟು ವಂಶಾಭಿವೃದ್ಧಿಯನ್ನ ಮಾಡ್ತವೆ. ತನ್ನಂಥದ್ದೇ ಇರ್ತಕ್ಕಂಥ ಇನ್ನೊಂದು ಜೀವಿಯನ್ನ ಏನ್ ಮಾಡ್ತವೆ ನಿರ್ಮಿಸ್ತವೆ ಅಥವಾ ಅಭಿವೃದ್ಧಿ ಮಾಡ್ತವೆ. ಇವು ಏನು ಜೀವಿಗಳ ಗುಣಲಕ್ಷಣಗಳು. ಆತ್ಮೀಯ ಸ್ನೇಹಿತರೆ, ಇದು ಏನು ಈ ಒಂದು ಚಾಪ್ಟರ್ ಏನೇನು ಓದ್ಕೊಂಡಿವಿ ನಾವು, ಜೀವಿಯ ಲಕ್ಷಣಗಳನ್ನು ಓದ್ಕೊಂಡಿವಿ. ಜಲ ಆವಾಸಗಳು, ಹುಲ್ಲುಗಾವಲಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಇಲ್ಲಿರ್ತಕ್ಕಂಥ ಆವಾಸ ಸ್ಥಾನದ ಬಗ್ಗೆ, ಪರ್ವತ ಪ್ರದೇಶ ಇರ್ತಕ್ಕಂಥ ಈ ಆವಾಸ ಸ್ಥಾನದಲ್ಲಿರ್ತಕ್ಕಂಥ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳು, ಮತ್ತು ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳು, ಅಲ್ಲಿರ್ತಕ್ಕಂಥ ಸಸ್ಯಗಳ ಒಂದು ರಚನೆಗಳನ್ನ ಬಗ್ಗೆ ಓದ್ವಿ. ಜೈವಿಕ ಮತ್ತು ಅಜೈವಿಕ ಘಟಕಗಳ ಬಗ್ಗೆ ನಾವು ಓದ್ವಿ. ಆಮೇಲೆ ಅಕ್ಲಿಮೇಟೈಸೇಷನ್ ಅಥವಾ ಒಗ್ಗಿಕೊಳ್ಳುವಿಕೆ ಬಗ್ಗೆ ಓದ್ವಿ. ಇಲ್ಲಿ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳನ್ನ ಹೆಂಗೆ ಹೊಂದಾಣಿಕೆ ಆಗ್ತವೆ, ಒಗ್ಗಿಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಓದ್ವಿ. ಆವಾಸ ಅಂದ್ರೇನು, ಅದರೊಳಗೆ ಭೂ ಆವಾಸ, ಜಲಾವಾಸದ ಬಗ್ಗೆ ಓದ್ವಿ. ನಾವು ಹೊಂದಾಣಿಕೆ ಓದ್ವಿ. ಮೀನಿನ ಬಗ್ಗೆ ಓದ್ವಿ. ಅಲ್ಲಿರ್ತಕ್ಕಂಥ ಮೀನಿನ ಕಿವಿಗಳು ಮತ್ತು ಅದು ಕರಗಿದ ಆಕ್ಸಿಜನ್ ಹೆಂಗೆ ಉಸಿರಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮರುಭೂಮಿಯಲ್ಲಿ ಇರ್ತಕ್ಕಂಥದ್ದ ಆವಾಸ ಸ್ಥಾನದ ಬಗ್ಗೆ ನಾವು ಮತ್ತು ಅದಕ್ಕೆ ಹೊಂದಾಣಿಕೆ ಆಗಿರ್ತಕ್ಕಂಥ ಒಂಟೆ ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸಿದ್ವಿ. ಈ ರೀತಿಯಾಗಿ ನಾವೇನು ಮಾಡಿದ್ವಿ, ಜೀವಿಗಳು ಮತ್ತು ಅವುಗಳ ಲಕ್ಷಣಗಳ ಮತ್ತು ಆವಾಸಗಳ ಬಗ್ಗೆ ಏನು ಮಾಡಿದ್ವಿ ನಾವು ಈ ಒಂದು ಚಾಪ್ಟರಲ್ಲಿ ಓದ್ವಿ. ಸೊ ಬಹಳ ಏನಾಗ್ತದೆ ಅಂದರೆ ಇವು 6ನೇ ತರಗತಿ ಆಗಿರೋದ್ರಿಂದ ಸ್ವಲ್ಪ ಬೇಸಿಕ್ಸ್ ಇರ್ತದೆ. ಮುಂದಿನ ತರಗತಿಗಳಲ್ಲಿ ಇದ್ರ ಹೈಯರ್ ಲೆವೆಲನ್ನು ನಾವು ಓದ್ಕೊತೀವಿ. ಸೊ ಇವಿಷ್ಟು ಏನೋ ಜೀವಿಗಳು ಮತ್ತು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. TET ಪರೀಕ್ಷೆಯಲ್ಲಿ ಮತ್ತು ಮುಂದೆ ಬರುವ
GPSTR HSTR ಎಲ್ಲದರಲ್ಲೂ ಕೂಡ ಏನು ಮಾಡ್ಬೋದು, ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ನಮ್ಗೇನು ಪಠ್ಯಕ್ರಮ ಇದೆಯಲ್ಲ, ನಾವು ಏನು ಹೇಳ್ತಿದ್ದೀವಿ ನಾನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಪಠ್ಯಕ್ರಮದ ಪ್ರಕಾರ ಕ್ಲಾಸ್ ಪಠ್ಯಕ್ರಮದಲ್ಲಿ ಏನಿದೆಯೋ ಅದನ್ನೇ ಎಕ್ಸ್ಪ್ಲನೇಷನ್ಸ್. ನಾವು ಎಕ್ಸ್ಟ್ರಾ ಹೇಳ್ಬೋದು, 6ನೇ ತರಗತಿದ ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಮಾಡ್ತಾ ಅದಕ್ಕೆ ಹೊಂದಿಕೆ ಆಗಿರ್ತಕ್ಕಂಥ ಒಂದು ಎಕ್ಸ್ಟ್ರಾ ನಾನು ಹೇಳ್ಬೋದು. ಬಟ್ ಇದೇನಾಗ್ತದೆ, ಅದು ಮುಂದಿನ ತರಗತಿಗಳಲ್ಲಿ ನಾವು ಹೆಂಗೂ ಓದ್ತೀವಿ. ಸೊ 6ನೇ ತರಗತಿಯ ಪಠ್ಯ 6ನೇ ತರಗತಿಯ ಮತ್ತು ಅದರ ವಿವರಣೆ ಆಗಿರ್ತದೆ. ಇದರದ್ದು ಎಕ್ಸ್ಟ್ರಾ ಇನ್ನೂ ನಿಮ್ಗೆ ಗೊತ್ತಿರಬೇಕಂದ್ರೆ ಮುಂದಿನ ಹೈಯರ್ ತರಗತಿಗಳಲ್ಲಿ ಓದೋಣ. ಇವೆಲ್ಲ ಪಠ್ಯಕ್ರಮಗಳಾದ ನಂತರ ಮತ್ತು ವಿಜ್ಞಾನದ ನಾವೇನು ಮಾಡ್ಬೇಕಂತ ಇದ್ದೀವಿ ಅಂದರೆ, ಒಂದು ವಿಜ್ಞಾನದ ಸರಣಿಯನ್ನು ಮಾಡ್ಬೇಕಂತಿದ್ದೀವಿ. ಪ್ರೀವಿಯಸ್ IAS, ಪ್ರೀವಿಯಸ್ KS, FDA, STA, PC, PSI ಹಿಂದೆ ಕೇಳಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳ ಒಂದು ವಿಜ್ಞಾನ ಒಂದು MCQ ಸರಣಿಯನ್ನು ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಈ ಒಂದು 6ನೇಯಿಂದ 10ನೇ ತರಗತಿ ಪಠ್ಯಕ್ರಮ ಮುಗಿದ ನಂತರನೇ ನಾವು ಏನು ಮಾಡ್ತೀವಿ, ಆ ಒಂದು ವಿಜ್ಞಾನದ ಏನು ಮಾಡ್ತೀವಿ, ನಾವು ಸರಣಿಯನ್ನು ಶುರು ಮಾಡ್ತೀವಿ. ಹಾಗಾಗಿ ಯಾರನ್ನ HSTR ಮತ್ತು GPSTR ಅಥವಾ TET ಸಲುವಾಗಂತ ಪಠ್ಯಕ್ರಮದ ಪುಸ್ತಕಗಳನ್ನು ಓದೋಕ್ಕಾಗ್ತಿಲ್ಲ, ಅವರೆಲ್ಲರೂ ಕೂಡ ಇದನ್ನು ನೀವು ಫಾಲೋ ಮಾಡ್ತಿದ್ದೀರಿ ಅಂತ ನಾನು ಅನ್ಕೊತೀನಿ. ಹಾಗಾಗಿ ನಿಮ್ಮ ಕಾಮೆಂಟ್ಸು ಮತ್ತು ನಿಮ್ಮ ಸಪೋರ್ಟ್ ಬೇಕು. ಯಾವುದಾದ್ರೂ ಮತ್ತೆ ನಿಮಗೇನಾದರೂ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳು ಅಥವಾ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕೂಡ ಏನು ಮಾಡ್ಬೋದು, ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರನ್ನು ನೀವೇನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡ್ಬೋದು, ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಹಾಗಾಗಿ ಇವತ್ತಿನ ಒಂದು 8 ಮತ್ತು 9ನೇ ಅಧ್ಯಾಯಗಳು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಅಧ್ಯಾಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.